ಸೊ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಭಾನುವಾರ ನಾವು ಕರ್ತನ ಆಲಿಸಲಿಕ್ಕಾಗುವಂತೆ ಸೇರಿ ಬಂದಿದ್ದೇವೆ. ಮತ್ತೆ ಈ ಭಾನುವಾರ ಪ್ರಪಂಚದಾದ್ಯಂತ ಒಂದು ವಿಶೇಷವಾಗಿ ಪರಿಗಣಿಸಲ್ಪಡುತ್ತಾರೆ. ಇದನ್ನ ಈಸ್ಟರ್ ಸಂಡೇ ಎಂಬುದಾಗಿ ಕೂಡ ಹೇಳ್ತಾರೆ. ಕಳೆದ ಭಾನುವಾರವನ್ನ ಪಾಮ್ ಸಂಡೇ, ಖರ್ಜೂರ ಗರಿಗಳ ಭಾನುವಾರ ಅಂತೇಳಿ, ಈ ಭಾನುವಾರ ಈಸ್ಟರ್ ಭಾನುವಾರ ಅಂತೇಳಿ. ಈ ಭಾನುವಾರದ ಪ್ರತ್ಯೇಕತೆ ಏನಂತಂದ್ರೆ, ಯೇಸು ಕ್ರಿಸ್ತನ ಪುನರುತ್ಥಾನವಾಗಿ ಸತ್ತೊಳ್ಳಿಂದ ಎದ್ದು ಬಂದಿರುವಂತಹ ಒಂದು ಸಂಗತಿಯನ್ನ ಅವರು ಜ್ಞಾಪಕ ಮಾಡ್ಕೊಡ್ತಾರೆ. ಅದರಲ್ಲೂ ಕೂಡ ಮೈನ್ ಲೈನ್ ಚರ್ಚ್ಗಳಾದ್ರೆ ಬೆಳಿಗ್ಗೆನೆ ಮಾರ್ನಿಂಗ್ ಸರ್ವಿಸ್ ಅಂತೇಳಿ, ಸನ್ರೈಸ್ ಸರ್ವಿಸ್ ಅಂತ ಹೇಳಿ ಮಾಡ್ತಾರೆ. ಆದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಅಸೆಂಬ್ಲಿಯಲ್ಲಿ ಪ್ರತಿ ಭಾನುವಾರ ನಾವೇನ್ ಮಾಡ್ತೇವೆ, ಕರ್ತನ ಮರಣ ಮತ್ತು ಪುನರುತ್ಥಾನವನ್ನ ಜ್ಞಾಪಕ ಮಾಡ್ತೇವೆ. ಆದ್ರಿಂದ ಇದರಲ್ಲಿ ದೊಡ್ಡ ವಿಶೇಷತೆಯನ್ನು ನಾವು ಕಾಣೋದಿಲ್ಲ. ಬಟ್ ಕರ್ತನು ರಕ್ಷಕನ ಯೇಸು ಕ್ರಿಸ್ತನು ಪುನರುತ್ಥಾನವಾಗಿ ಎದ್ದು ಬಂದಿರುವಂತಹ ಒಂದು ಸತ್ಯಾಂಶ ಏನಿದೆ, ಅದು ಸಭೆಗೆ ಮತ್ತು ವಿಶ್ವಾಸಿಗಳಿಗೆ ಅದು ಬುನಾದಿ ಆಗಿದೆ. ಉದಾಹರಣೆಗೆ ಮೊದಲನೇ ಕೊರಿಂದ ಬರೆದ ಪತ್ರಿಕೆ 15ನೇ ಅಧ್ಯಾಯ 17ನೇ ವಚನ ಒಂದು ಮಾತು ಹೋದ್ರಿ. ಮೊದಲನೇ ಕೊರಿಂದ ಬರೆದ ಪತ್ರಿಕೆ 15:7. ತರುವಾಯ ಆತನು ಯಾಕೋಬನಿಗೂ ಆಮೇಲೆ ಅಪೊಸ್ತಲರೆಲ್ಲರಿಗೂ ಕಾಣಿಸಿಕೊಂಡನು. ಕಟ್ಟ ಕಡೆಗೆ 15ನೇ ಅಧ್ಯಾಯ 7ನೇ ವಚನ. ಹೌದ್ರಾ? ಹದಿನಾರನೇ ವಚನ ಹೋದ್ರಾ? 15-17. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ. ನೀವು ಇನ್ನೂ ನಿಮ್ಮ ಪಾಪಗಳಲ್ಲಿಯೇ ಇದ್ದೀರಿ. ಸೊ ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ, ಆತನ ಪುನರುತ್ಥಾನವಾಗಲಿಲ್ಲ ಅಂತಂದ್ರೆ, ನಾವು ಆತನ ನಂಬಿರುವಂತದ್ದು ಮಾಡುವಂತ ಆರಾಧನೆ, ಈ ರಕ್ಷಣೆ ಕುರಿತಾಗಿ ನಾವೇನ್ ಮಾಡ್ತಾ ಇದ್ವಿ, ಎಲ್ಲ ಏನು ವೇಸ್ಟ್. ಯಾಕಂದ್ರೆ ಎಲ್ಲರೂ ಸಾಯ್ತಾ ಇದ್ದಾರೆ, ಯೇಸು ಕ್ರಿಸ್ತನು ಸತ್ತೋಗಿದ್ದಾರೆ ಅಷ್ಟೇ. ದಟ್ಸ್ ಆಲ್. ನೋಡಿ ಫ್ರೆಂಡ್ಸ್, ಆದ್ರೆ ಇಲ್ಲಿ ಕ್ರಿಸ್ತನು ಎದ್ದು ಬಂದಿದ್ದಾನೆ, ಅದು ನಮಗೆ ಬೇಕಾಗಿರುವಂತ ಸತ್ಯಾಂಶ. ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಸತ್ತೋಗಿದ್ದಾರೆ, ಇನ್ನು ಮುಂದೆ ಕೂಡ ಸಾಯ್ತಾ ಇದ್ದಾರೆ. ಗುರುಗಳಿದ್ದಾರೆ, ಮಹಾನ್ ವ್ಯಕ್ತಿಗಳಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ಧನವಂತರಿದ್ದಾರೆ, ಚಕ್ರಾಧಿಪತ್ಯ ಮಾಡಿರುವಂತ ರಾಜರುಗಳಿದ್ದಾರೆ, ಅದು ದೇವತೆಗಳು ಎಂಬುದಾಗಿ ಎಣಿಸ್ಕೊಂಡಿರುವಂತವರು ಕೂಡ ಇದ್ದಾರೆ. ಎಲ್ಲರೂ ಸತ್ತೋಗಿದ್ದಾರೆ, ಎಲ್ಲರೂ ಸಮಾಧಿಯಲ್ಲಿ ಇದ್ದಾರೆ. ಇವತ್ತು ಕೂಡ ಬಗದ್ರೆ ಅಲ್ಲೇನ್ ಸಿಗುತ್ತೆ, ಅದ್ರ ಸ್ಕೆಲ್ಟನ್ ಸಿಕ್ಕುತ್ತೆ, ಇದ್ರ ಮಣ್ಣಾಗಿರುತ್ತೆ ಅಷ್ಟೇ. ಆದ್ರೆ ಒಂದೇ ಒಂದು ಸಮಾಧಿ ಮಾತ್ರ ಇಡೀ ಪ್ರಪಂಚದಲ್ಲಿ ತೆರೆದ ಸಮಾಧಿ, ಅದು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನು. ಆ ಸತ್ಯಾಂಶವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಾಗ ನಮ್ಮ ರಕ್ಷಣೆ ಅದೆಷ್ಟು ಸುಭದ್ರವಾಗಿರುವಂತದ್ದು ಎಂಬುದಕ್ಕೆ ನಮ್ಗೆ ಅರ್ಥ ಆಗ್ತದೆ. ಆದ್ರಿಂದಲೇ ಪೌಲ್ ಹೇಳುವಂತ ಮಾತು, ಕ್ರಿಸ್ತನು ಎದ್ದು ಬರಲಿಲ್ಲ ಅಂತಂದ್ರೆ ನಮ್ಮ ನಂಬಿಕೆ ನಿಷ್ಪ್ರಯೋಜನ ಮತ್ತು ನಮ್ಮ ಪಾಪದಲ್ಲಿಯೇ ನಾವು ಸಾಯ್ತೇವೆ, ನಮಗೆ ಬಿಡುಗಡೆ ರಕ್ಷಣೆ ಉಂಟಾಗಿಲ್ಲ ಅಂತ ಅರ್ಥ ಆಗ್ತದೆ. ಆದ್ರೆ ಯೇಸು ಕ್ರಿಸ್ತನವರ ಪುನರುತ್ಥಾನದ ಮುಖಾಂತರವಾಗಿ ಆತನು ಮರಣದ ಮೇಲೆ, ಪಾಪದ ಮೇಲೆ, ಸೈತಾನದ ಮೇಲೆ ಜಯವನ್ನು ಸ್ಥಾಪಿಸಿ ಎದ್ದು ಬಂದಿರುವಂತ ಒಂದು ಜಯ, ಆ ವಿಕ್ಟರಿ ಇದೆಯಲ್ಲ, ಆ ವಿಕ್ಟರಿ ಆತನ ನಂಬಿರುವಂತ ನಮ್ಮೆಲ್ಲರದು ಕೂಡ ಅದೇ ವಿಕ್ಟರಿನೇ, ಅದೇ ಜಯನೇ. ಅದನ್ನ ಇಲ್ಲಿ ಎಕ್ಸೈಸ್ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಕೂಡ ಯೋಹನ ಬರೆದ ಸುವಾರ್ತೆ 2ನೇ ಅಧ್ಯಾಯ ಅಲ್ಲಿ 2ನೇ ಅಧ್ಯಾಯದಲ್ಲಿ ಒಂದು 19ನೇ ವಚನ ನೋಡ್ರಿ. 2:19. ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ಅದಕ್ಕೆ ಯೆಹೂದ್ಯರು, ಈ ದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷ ಹಿಡಿಯಿತು, ನೀನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆಯೋ ಅಂದರು. ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಆ ಮಾತನ್ನು, ಯೇಸು ಕ್ರಿಸ್ತನು ಇಲ್ಲಿ ಏನಾಗಿದೆ, ಯೇಸು ಕ್ರಿಸ್ತನು ತಾನು ಸೇವೆಗೆ ಬಂದಂತ ಪ್ರಾರಂಭದ ದಿನದಲ್ಲಿ ದೇವಾಲಯವನ್ನು ಪ್ರವೇಶ ಮಾಡ್ತಾನೆ. ದೇವಾಲಯದಲ್ಲಿ ನಡೀತುವಂತ ಸಂತೆಯನ್ನು ನೋಡಿ ಚಾವಟಿ ತಗೊಂಡು ಅವರೆಲ್ಲ ಒಡೆದು, ಇದು ನನ್ನ ತಂದೆಯ ಮನೆ ಅಂತ ಹೇಳುವಾಗ ಜನರೆಲ್ಲ ಹಂಗೆ ನೋಡ್ತಾರೆ, ಏನಪ್ಪ ಈ ದೇವಾಲಯ ತಂದೆ ಮನೆ ಅಂತ ಹೇಳ್ತಿದ್ದಾನೆ ಅಂತೇಳಿ.
ಯಾಕೆಂದ್ರೆ ಮಲಾಕಿ ಗ್ರಂಥ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನೀವು ಹಂಬಲಿಸುವಂತ ಕರ್ತನು ಪಕ್ಕನೆ ದೇವಾಲಯದಲ್ಲಿ ಕಾಣಿಸ್ಕೊಳ್ತಾನೆ ಅಂತ ಒಂದು ವಚನ ಇದೆ. ತಕ್ಷಣ ಅವ್ರಿಗೆ ಲಿಕ್ ಆಗುತ್ತೆ, ಓ ಇದು ಮೆಸಾಯನಾಗಿ ಇವತ್ತು ಈ ದೇವಾಲಯದಲ್ಲಿರುವಂತ ಈ ಒಂದು ಜಾತ್ರೆಯನ್ನ ಆತನು ಸಿಟ್ಟಿನಿಂದ ಒಡೆದು ಓಡಿಸ್ಬಿಟ್ಟು ಇದು ನನ್ನ ತಂದೆ ಮನೆ ಅಂತ ಹೇಳ್ತಿದ್ದಾನಲ್ಲ, ಇದನ್ನು ಮೆಸಾಯನ ಅಂತೇಳಿ ಅವ್ರು ನೆನೆಸಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ನೀನು ಮೆಸಾಯನ ಆಗಿದ್ರೆ ಒಂದು ಸೂಚಕ ಕಾರ್ಯವನ್ನ, ಒಂದು ಅದ್ಭುತ ಕಾರ್ಯವನ್ನು ತೋರಿಸ್ಕೊಡು ನಮ್ಗೆ ಅಂತೇಳಿ. ಯಾಕಂದ್ರೆ ಯಾವಾಗಲೂ ಯಹೂದ್ಯರು ಗ್ರೀಕರು ಜ್ಞಾನವನ್ನ ಹುಡುಕ್ತಾರೆ, ಯಹೂದ್ಯರು ಸೂಚಕ ಕಾರ್ಯಗಳನ್ನು ಹುಡುಕ್ತಾ ಇರ್ತಾರೆ. ನೀನು ಮೆಸಾಯನ ಆಗಿರೋದಾದ್ರೆ ಒಂದು ಸೂಚಕ ಕಾರ್ಯವನ್ನು ತೋರಿಸು ಅಂತ ಹೇಳಿದಾಗ ಸ್ವಾಮಿ ಹೇಳ್ತಾ ಇದ್ದಾನೆ, ಒಂದು ಸೂಚಕ ಕಾರ್ಯವನ್ನು ತೋರಿಸ್ತಾನೆ. ಏನಪ್ಪಾ ಅಂತಂದ್ರೆ ಈ ದೇವಾಲಯವನ್ನು ಕೆಡವಾಕ್ರಿ. ಯಾವ ದೇವಾಲಯ ಕುರಿತು ಮಾತನಾಡ್ತಿದ್ದಾನೆ? ಸೊಲೊಮೋನ ದೇವಾಲಯ ಕುರಿತು ಮಾತನಾಡ್ತಾ ಇಲ್ಲ. ಯಾಕಂದ್ರೆ ಸೊಲೊಮೋನ ದೇವಾಲಯ ಅದು ಬರೀ ಸ್ಟ್ರಕ್ಚರ್ ಇದೆ ಅಷ್ಟೇ ಹೊರತು ಸೊಲೊಮೋನ್ ದೇವಾಲಯದಲ್ಲಿ ಅತಿ ಪರಿಶುದ್ಧ ಸ್ಥಳದಲ್ಲಿ ಶೆಕಿನಾ ಗ್ಲೋರಿ ಇಲ್ಲ. ಅಲ್ಲಿ ಅದೇನಾಗಿದೆ, ಎಜಿಕೇಲ ಗ್ರಂಥ 9, 10, 11 ಓದಾದ್ರೆ ಅದರಿಂದ ಶೆಕಿನಾ ಗ್ಲೋರಿ ಏನು ದೇವರ ಮಹಿಮೆ ಇದೆ ಅದು ಬಿಟ್ಟು ಹೋಗಿದೆ, ಅದು ಹೊರಟೋಯ್ತದು. ಯಾವ ಇಸ್ರಾಯೇಲ್ ಮಧ್ಯದಲ್ಲಿ ಪಾಪ ಎನ್ನುವಂಥದ್ದು ಉಂಟಾಯ್ತೋ ದೇವರ ಮಹಿಮೆಯನ್ನ ಅದರಿಂದ ವಾಪಸ್ ತಕೊಂಡ. ಅದು ಎಜಿಕೇಲ ಗ್ರಂಥ ನೋಡಿ ಬಹಳ ಚೆನ್ನಾಗಿದೆ. ಆ ಮಹಿಮೆ ಅಲ್ಲಿಂದ ಬಿಟ್ಟು ಹೊರಬಂದು ಆ ದೇವಾಲಯದ ಬಾಗ್ಲಲ್ಲಿ ನಿಂತ್ಕೊಳ್ಳುತ್ತೆ. ಅದಾದ್ಮೇಲೆ ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಳ್ಳುತ್ತೆ. ಈಗಲಾದ್ರೂ ಕರೀತಾರಂತೇಳಿ ಯಾರು ಕೇರ್ ಮಾಡಲ್ಲ. ಅಲ್ಲಿಂದ ಹೊರಟೋದ ಮಹಿಮೆ, ಆ ಹೊರಟು ಹೋದಂತ ಮಹಿಮೆ ತಿರುಗಿ ಮರಿಯಳ ಗರ್ಭವನ್ನು ಪ್ರವೇಶ ಮಾಡುತ್ತೆ. ಆ ಮಹಿಮೆ ಶರೀರವನ್ನು ಧರಿಸ್ಕೊಂಡ್ ಬರುತ್ತೆ. ಆ ದೇವಾಲಯದ ಕುರಿತು ಮಾತನಾಡ್ತಾ ಇದ್ದಾನೆ. ಈ ದೇವಾಲಯವನ್ನು ಕೆಡವಾಕ್ರಿ, ಮುದ್ದಿಸ್ತನ್ನ ಎಬ್ಬಿಸ್ತೀನಿ ನಾನು ಅಂತೇಳಿ. ಅದು ದೇವರು ಕೊಡೋದು ಸೂಚಕ ಕಾರ್ಯ. ಮತ್ತೆ ಮತ್ತಾಯನ ಬರೆಸುವಾರ್ತೆ ಇನ್ನೊಂದು ಕಡೆ ಬಂದ್ವಿ. ಮತ್ತಾಯನ ಬರೆಸುವಾರ್ತೆ 12ನೇ ಅಧ್ಯಾಯ 18ನೇ ವಚನ, 38ನೇ ವಚನ. ಮತ್ತಾಯನ ಬರೆಸುವಾರ್ತೆ 12:38. ಶಾಸ್ತ್ರಿಗಳಲ್ಲಿಯೂ ಫರಿಸಾಯರಲ್ಲಿಯೂ ಕೆಲವರು, ಬೋಧಕನೇ, ನಿನ್ನಿಂದಾಗುವ ಒಂದು ಸೂಚಕ ಕಾರ್ಯವನ್ನು ನೋಡಬೇಕೆಂದು ನಮಗೆ ಅಪೇಕ್ಷೆ ಇದೆ ಎಂದು ಆತನನ್ನು ಕೇಳಲಾಗಿ. ಈಗಾಗಲೇ ಯೇಸು ಕ್ರಿಸ್ತನು ಅನೇಕ ಸೂಚಕ ಕಾರ್ಯಗಳು ಮಾಡಿದ್ದಾರೆ. ಆದ್ರೂ ಕೂಡ ಪದೇ ಪದೇ ಕೇಳ್ತಾ ಇದ್ದಾರೆ, ಈಗ ಇದು ಸಾಕಾಗೋದಿಲ್ಲ ನಮ್ಗೆ ನಿನ್ನ ಮೆಸೇಜ್ ಅಂತ ಹೇಳಲಿಕ್ಕೆ. ಇನ್ನೂ ಬಲವಾಗಿರುವಂತ ಒಂದು ಸೂಚಕ ಕಾರ್ಯ ಮಾಡು. ಎಲ್ಲರೂ ಸ್ವಾಮಿ ಹೇಳ್ತಾ ಇದ್ದಾನೆ, ಇನ್ನು ನನಗೆ ಎಷ್ಟು ಸೂಚಕ ಕಾರ್ಯ ಮಾಡ್ತೇನೆ ನಿಮ್ಮಂತ ಏನು ಪ್ರಯೋಜನ ಅಲ್ಲ, ಅದು ಅಲ್ಟಿಮೇಟ್ ಒಂದು ಸೂಚಕ ಕಾರ್ಯ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಯೋನ ಎಂಬ ಪ್ರವಾದಿಯಲ್ಲಿ ಆದ ಸೂಚಕ ಕಾರ್ಯವೇ ಹೊರತು ಬೇರೆ ಯಾವುದಕ್ಕೆ ಸಿಕ್ಕುವುದಿಲ್ಲ. ಅಂದರೆ ಯೋನನು ಹೇಗೆ 3 ದಿನ ರಾತ್ರಿ ಹಗಲು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ಇದ್ದನೋ ಹಾಗೆ ಮನುಷ್ಯ ಕುಮಾರನು 3 ದಿನ ರಾತ್ರಿ ಹಗಲು ಭೂಗರ್ಭದೊಳಗೆ ಇರುವನು. ಸೊ ಮನುಷ್ಯ ಕುಮಾರ ಕೂಡ 3 ದಿವಸ ಭೂಗರ್ಭದಲ್ಲಿ ಇರ್ತಾನೆ. ಅದಾದ್ಮೇಲೆ ಅದನ್ನು ಎದ್ದು ಬರ್ತಾನೆ. ಇದು ಅಲ್ಟಿಮೇಟ್ ಸೂಚಕ ಕಾರ್ಯ ಈ ಲೋಕಕ್ಕೆ ನಾನು ಕೊಡುವಂತದ್ದು. ಆ ಸೂಚಕ ಕಾರ್ಯನೇ ಪುನರುತ್ಥಾನದ ಸೂಚಕ ಕಾರ್ಯ. ಅದು ಯೇಸು ಕ್ರಿಸ್ತನ ಮುಖಾಂತರವಾಗಿ ಉಂಟಾಗಿರುವಂತಹ ಸಂಗತಿಯನ್ನ ನಾವು ಈ ಮುಂಜಾನೆ ಸಂದರ್ಭದಲ್ಲಿ ಧ್ಯಾನಕ್ಕೋಸ್ಕರವಾಗಿ ನಾವು ತಕ್ಕೊಂಡಿದ್ದೇವೆ. ಈಗ ನಾನು ಏನ್ ಮಾಡ್ತೇನಪ್ಪ ಅಂತಂದ್ರೆ, ಯೇಸು ಕ್ರಿಸ್ತನ ಒಂದು ಪುನರುತ್ಥಾನದ ಈವೆಂಟ್ಸ್ಗಳು ಹೌ ದೇ ಆಲ್ ಡೆವಲಪ್ಡ್ ಅಂಡ್ ಕಲ್ಮಿನೇಟೆಡ್ ಇನ್ ರೆಸರೆಕ್ಷನ್ ಅನ್ನುವಂಥದ್ದನ್ನ ಐ ಜಸ್ಟ್ ವಾಂಟೆಡ್ ಟು ಬ್ರಿಂಗ್ ಔಟ್. ಈಗ ಕಳೆದ ವಾರ ಪಾಮ್ ಸಂಡೇ, ಈ ವಾರ ಈಸ್ಟರ್. ಪಾಮ್ ಸಂಡೇ ಅಂದ್ರೆ ಏನು? ಯೇಸು ಕ್ರಿಸ್ತನು ಕತ್ತೆ ಮರಿ ಮೇಲೆ ಕುತ್ಕೊಂಡು ಯೆರೂಸಲೇಮ್ ಅನ್ನ ಪ್ರವೇಶ ಮಾಡ್ತಾನೆ. ಏನಾಗಿ ಪ್ರವೇಶ ಮಾಡ್ತಾನೆ? ಅರಸನಾಗಿ ಪ್ರವೇಶ ಮಾಡ್ತಾನೆ. ಟೈಮ್ ಮಾಡಿ ಒಂದು ಮಾತು ಓದ್ಬೋದು. ಮತ್ತಾಯನ ಬರೆಸುವಾರ್ತೆ 4ನೇ ವಚನದಿಂದ ಓದ್ಬಿಡು. 21ನೇ ಅಧ್ಯಾಯ 4ನೇ ವಚನದಿಂದ. ಒಬ್ಬ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದು ಆಯಿತು. ಆ ಮಾತು ಏನೆಂದರೆ, ಜಿಯೋ ನಗರಿಗೆ ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿರಿ ಎಂಬುದು. ಇದು ಯೆರೆಮೀಯನ ಗ್ರಂಥ 9ನೇ ಅಧ್ಯಾಯ 9ನೇ ವಚನದ ಪ್ರವಾದನೆ. ಸುಮಾರು ಯೇಸು ಕ್ರಿಸ್ತ ಲೋಕ ಬರಬೇಕಂತ ಮೊದಲೇ 600-700 ವರ್ಷಗಳ ಹಿಂದೆ ಬರೆದಿರುವಂತ ಮಾತು. ಏನ್ ಹೇಳ್ತಾ ಇದ್ದಾನೆ? ಚಿಯೋನ್ ನಗರಿಯೇ, ನಿನ್ನ ಬೆಳಗ್ಗೆ ಅರಸನು ಬರ್ತಾನೆ. ಬಟ್ ಸಾಮಾನ್ಯವಾಗಿ ಅರಸರು ಹೆಂಗ್ ಬರ್ತಾರೆ? ಸಾಮಾನ್ಯವಾಗಿ ಕುದುರೆ ಮೇಲೆ ಬರ್ತಾರೆ, ವಿಜೃಂಭಣೆಯಿಂದ ಬರ್ತಾರೆ, ಕತ್ತಿ ಇಟ್ಕೊಂಡ್ ಬರ್ತಾರೆ, ಜಯಘೋಷ ಮಾಡ್ಕೊಂಡ್ ಬರ್ತಾರೆ, ಸೈನ್ಯದ ಒಂದು ಮಾರ್ಚ್ ಪಾಸ್ಟ್ ಮಾಡ್ಕೊಂಡ್ ಬರ್ತಾರೆ. ಆದ್ರೆ ಈ ಅರಸ ಹೆಂಗಪ್ಪ ಅಂತಂದ್ರೆ ಕುದುರೆ ಮೇಲೆ ಬರಲ್ಲ,
ಕತ್ತಿ ಇಟ್ಕೊಂಡು ಬರಲ್ಲ, ಜಯಘೋಷ ಮಾಡ್ಕೊಂಡು ಬರಲ್ಲ, ಶಾಂತ ಗುಣವುಳ್ಳವನಾಗಿ ಕತ್ತೆ ಮೇಲೆ ಬರ್ತಾನೆ. ಪ್ರವಚನ ಇದೆ. ಅದೇ ತರ ಯೇಸು ಕ್ರಿಸ್ತನು ಕತ್ತೆ ಮೇಲೆ ಬರ್ತಾನೆ. ಮುಂದಕ್ಕೆ ಹೋದ್ರೆ ಆಗ ಶಿಷ್ಯರು ಹೋಗಿ ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆಯೇ ಕತ್ತೆಯನ್ನು ಮರಿಯನ್ನು ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು ಆತನು ಹತ್ತಿ ಕೂತುಕೊಂಡನು. ಆಗ ಜನರ ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ಮರಗಳಿಂದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು ಆದ್ರೆ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತ. ಯಾಕಂದ್ರೆ ಈ ಸಂದರ್ಭ ಯಾವ್ದಪ್ಪ ಅಂತಂದ್ರೆ ಪಸ್ಕ ಹಬ್ಬದ ಸಂದರ್ಭ. ಪಸ್ಕ ಹಬ್ಬವನ್ನು ಆಚರಿಸಲಿಕ್ಕೋಸ್ಕರ ಯೆರೂಸಲೇಮಿಂದ ಸುಮಾರು 20-30 ಲಕ್ಷ ಗಂಡಸರು ಇಡೀ ದೇಶದಾದ್ಯಂತ ಬಂದು ಯೆರೂಸಲೇಮಿನಲ್ಲಿದ್ದಾರೆ. ಪಸ್ಕ ಹಬ್ಬಕ್ಕೆ ಬಂದಿದ್ದಾರೆ. ಆ ಪಸ್ಕ ಹಬ್ಬದ ಸಂದರ್ಭದಲ್ಲಿ ನಡೆಯುವಂತ ಒಂದು ಘಟನೆ. ಯಾವಾಗಾದ್ರೆ ಜಕರಯನ ಗ್ರಂಥದ ಪ್ರಕಾರವಾಗಿ ಯೇಸು ಕ್ರಿಸ್ತನ ಕತ್ತೆ ಮೇಲೆ ಬರುವಂತ ಒಂದು ಪ್ರವಾದನೆ ಮಕ್ಕಳ ಬರುವಾಗ ಅವ್ರು ಮೆಸೇಜ್ ಬರ್ತಾ ಇದ್ದಾನೆ ಅಂತ ಅವ್ರು ಗ್ಯಾರಂಟಿ ಆಗ್ತಾ ಇತ್ತು. ಗೀತನೇ ಮೆಸೇಜ್ ಅಂತ ಹೇಳಿ ಜನರು ಗುಂಪು ಗುಂಪಾಗಿ ಸೇರ್ಕೊಂಡು ಮಾಡ್ತಾನೆ. ದಾವೀದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವಂತವನಿಗೆ ಆಶೀರ್ವಾದ, ಮೇಲನ ಲೋಕದಲ್ಲಿ ಜಯ ಅಂತ ಹೇಳಿ ಕೆಳಗಡೆ ಫುಟ್ ನೋಟ್ ಅಲ್ಲಿ ನೋಡಿದ್ರೆ ಓಸನ್ನ 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 ಅಂತೇಳಿ ಜಯಘೋಷ ಮಾಡಿ ಹೆಸರನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಬಟ್ ಈ ಓಸನ್ನ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಸೇವ್ ನಾವು, ಈಗ ರಕ್ಷಿಸು ಅನ್ನುವಂತ ಕೂಗದು. ಏನು ಅವರು ಯಾವ ಕುರಿತಾಗಿ ರಕ್ಷಣೆ ಕೇಳ್ತಾ ಇದ್ರು? ಅವರು ಕೇಳ್ತಿರೋದು ರಕ್ಷಣೆ ಯಾವುದು? ಆತ್ಮರಕ್ಷಣೆ ಅಲ್ಲ. ಈಗ ನಿನ್ನ ಮೆಸ್ಸಾಯನು, ದಾವೀದನ ಮಗನು, ದಾವೀದನ ಸಿಂಹಾಸನಕ್ಕೆ ಅರ್ಹತೆ ಉಳ್ಳಂತವನು ನೀನು. ಈಗ ನೀನ್ ಬಂದಿದ್ದೀಯಲ್ಲ, ಈಗ ನೀನ್ ನಮ್ಮ ಅರಸನೇ ನಿಜ ಒಪ್ಕೊಂತೀವಿ. ನೀನೇನ್ ಮಾಡ್ಬೇಕು ಅರಸನ ಅಂದ್ರೆ ನಮ್ಮನ್ನು ರಕ್ಷಿಸು. ಹೆಂಗೆ ರಕ್ಷಿಸಬೇಕು ಅಂತಂದ್ರೆ ರೋಮ್ ಸರ್ಕಾರದ ದಾಸತ್ವದಲ್ಲಿ ನಾವಿದ್ದೇವೆ. ಆ ರೋಮ್ ಸರ್ಕಾರವನ್ನು ಒಡೆದು ಉರುಳಿಸಾಕ್ಬಿಟ್ಟು ನೀನು ದಾವೀದನ ಸಿಂಹಾಸನ ಕೂತ್ಕೊಂಡು ಸೊಲೊಮೋನನು ದಾವೀದನ ಕಾಲದಲ್ಲಿ ಯಾವ ರೀತಿಯಾಗಿ ಆಳ್ತಿದ್ವು ಆ ರೀತಿ ಆಳು. ನಾವು ಸ್ವತಂತ್ರರಾಗಿ ನಾವು ಕೂಡ ನಿನ್ನ ರಾಜ್ಯಕ್ಕೆ ನಾವು ಒಳಪಡ್ತೇವೆ. ಸೊ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ದೇ ಆರ್ ಲುಕಿಂಗ್ ಫಾರ್ ಫಿಸಿಕಲ್ ಕಿಂಗ್ಡಮ್ ಅಂಡ್ ದೇ ಆರ್ ಲುಕಿಂಗ್ ಫಾರ್ ಫಿಸಿಕಲ್ ಸ್ಯಾಲ್ವೇಷನ್. ಮತ್ತೆ ಯೇಸು ಕ್ರಿಸ್ತನ ಬಂದಿರುವಂತದ್ದು he came for a spiritual kingdom and for spiritual salvation. ಆತನು ರಾಜನೇ, ಆತನು ಯಾವತ್ತೂ ಕೂಡ ನಾನು ರಾಜನಂತ ಹೇಳಲೇ ಇಲ್ಲ. ಲೂಕನ ಬರೆದ ಸುವಾರ್ತೆಗೆ ನಾವು ನೋಡೋದಾದ್ರೆ ಅಲ್ಲಿ ಜನರೆಲ್ಲ ಕೂಗ್ತಾ ಇದ್ರೆ ಪರಿಸರ ಸದ್ದುಕಾಯರು ಏನ್ ಮಾಡ್ತಾರೆ? ಏನ್ ಹೇಳ್ತಾರೆ? ಸುಮ್ಮನೆ ಕೇಳು, ನೀನೊಂದು ಅರಸನ ಅಂತೇಳಿ ಕೂಗ್ತಾ ಇದ್ದಾರೆ, ನೀನು ಅರಸನಲ್ವಲ್ಲ, ಕೂಗ್ಬೇಡ ಅಂತ ಹೇಳುವಂತಂದ್ರೆ ಸ್ವಾಮಿ ಹೇಳ್ತಾನೆ, ನೀವು ಕೂಲಿಲ್ಲ ಅಂತಂದ್ರೆ ಕಲ್ಲುಗಳು ಕೂಗ್ತವೆ, ಕಲ್ಲುಗಳು ಕೂಗ್ತಾನೆ ಯಾರಂತೇಳಿ. ಅರಸನಂತ ಯಾವತ್ತೂ ಅವನು ಇಲ್ಲ ಅನ್ನಲ್ಲ. ಅದು ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಈತನು ಯಾವ ಅರಸನಾಗಿ ಬರ್ತಿದ್ದಾನೆ ಅಂತಂದ್ರೆ ಪಾಪದಿಂದ ಬಿಡುಗಡೆಯನ್ನು ಕೊಡ್ಲಿಕ್ಕೋಸ್ಕರ ರಕ್ಷಿಸ್ಲಿಕ್ಕೋಸ್ಕರ ಅರಸನಾಗಿ ಬರ್ತಾ ಇದ್ದಾನೆ. ಪಾಪದಿಂದ ಬಿಡುಗಡೆ ಹೊಂದಿರುವಂತ ಆತ್ಮಿಕವಾಗಿರುವಂತ ಒಂದು ಸಾಮ್ರಾಜ್ಯವನ್ನು ಅದನ್ನು ಕಟ್ಟಲಿಕ್ಕಿದ್ದಾನೆ. ಅದೇ ಸಭೆ. ಆ ಸಭೆಗೆ ಆತ್ಮಿಕವಾಗಿರುವಂತ ಅರಸನಾಗಿರ್ಲಿಕ್ಕೋಸ್ಕರ ಬರ್ತಾ ಇದ್ದಾನೆ. ಇದ್ರ ಸಿಂಹಾಸನಕ್ಕೋಸ್ಕರ ಬರ್ತಾ ಇಲ್ಲ, ಕತ್ತಿಯಿಂದ ಬರ್ತಾ ಇಲ್ಲ, ದೀನನಾಗಿ ಬರ್ತಾ ಇದ್ದಾನೆ, ಸೇವಕನಾಗಿ ಬರ್ತಿದ್ದಾನೆ, ರಕ್ಷಕನಾಗಿ ಬರ್ತಾ ಇದ್ದಾನೆ. ಮತ್ತು ಕಲ್ವಾರಿ ಕ್ರೂಜ್ ಮುಖಾಂತರವಾಗಿ ಆತನು ಪಾಪಿಗಳನ್ನ ರಕ್ಷಿಸ್ಲಿಕ್ಕೋಸ್ಕರವಾಗಿ, ಕೆಟ್ಟು ಹೋಗಿರುವಂತದನ್ನು ಹುಡುಕಿ ರಕ್ಷಿಸ್ಲಿಕ್ಕೋಸ್ಕರವಾಗಿ ತನ್ನ ಯಜ್ಞದ ಮುಖಾಂತರವಾಗಿ ಪಾಪ ವಿಮೋಚನೆ, ಪಾಪದ ದಾಸತ್ವದಿಂದ ಬಿಡುಗಡೆಯನ್ನ ಕೊಟ್ಟು ಅವರನ್ನ ಬಿಡಿಸಿ ಅವರನ್ನು ಒಂದು ಜನಾಂಗವನ್ನಾಗಿ ಮಾಡಿ, ಅದು ಆತ್ಮಿಕವಾಗಿರುವಂತ ಸಾಮ್ರಾಜ್ಯ, ಅದು ಆತ್ಮಿಕವಾಗಿರುವಂತ ಒಂದು ಸಭೆ, ಅದಕ್ಕೆ ಆತನು ಆತ್ಮಿಕವಾಗಿರುವಂತ ಅರಸನಾಗ್ಲಿಕ್ಕೋಸ್ಕರವಾಗಿ ಆತನು ಬಂದಿದ್ದಾನೆ. ಬಟ್ ಅದು ಇವರು ಅಂಗೀಕಾರ ಮಾಡ್ತಾ ಇದ್ದಾರೆ. ಯಾವಾಗಾದ್ರೆ ಈತನು ಇಸ್ರಾಯೇಲರಿಗೆ, ಯಹೂದ್ಯರಿಗೆ ಭೌತಿಕವಾಗಿರುವಂತ ಬಿಡುಗಡೆ ಕೊಟ್ಟಿಲ್ವೋ, ಇನ್ನ ಇವನು ಯೂಸ್ಲೆಸ್ ಅಂತ ತೀರ್ಮಾನ ಮಾಡ್ಬಿಟ್ಟು ಯಾವ ಜನರಾದ್ರೆ ಹೊಸನ್ನ ಅಂತ ಕೂಗಿದ್ರು ಅದೇ ಜನರೇ ಈತನ ಶಿಲುಬೆಗೆ ಹಾಕಿಸ್ರಿ, ನಮಗೆ ಸೀಸನ್ ಹೊರತಾಗಿ ಬೇರೆ ಅರಸನು ಇಲ್ಲ ಅಂತೇಳಿ ಆತನ ಶಿಲುಬೆಗೆ ಒಪ್ಪಿಸಿಕೊಟ್ಟ. ಆದ್ರೆ ಶಿಲುಬೆಗೆ ಒಪ್ಪಿಸಿಕೊಟ್ಟಂತ ಕಾರ್ಯಕ್ರಮಕ್ಕೆ ಬಂದಾಗ ನಾವು ಗಮನಿಸುವಂತ ಮಾತು,
ಯೇಸು ಕ್ರಿಸ್ತನು ಶಿಲ್ಬೆಯನ್ನು ಅಂಗೀಕಾರ ಮಾಡಿದನು. ಗೆತ್ಸೆಮನೆ ತೋಟದಲ್ಲಿ ಯಾರನ್ನು ನೀವು ಹುಡುಕ್ತೀರಿ ಅಂತ ಹೇಳಿದಾಗ, ನಜರೇತಿನ ಯೇಸುವನ್ನು ಎಂಬುದಾಗಿ ಹೇಳಿದಾಗ, ಸ್ವಾಮಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡಲೇ ಇಲ್ಲ, ನಾನೇ ಇಟ್ಕೊಂಡು ಹೋಗ್ಲಿ ಅಂತ ಅಂದ. ಇವನು ಬಿಟ್ಬಿಡಿ ಅಂತಂದ, ಇಟ್ಕೊಂಡೋದ್ರೆ ಅವನ್ನ. ಆ ರಾತ್ರಿ, ಗುರುವಾರ ರಾತ್ರಿ 6 ಅನ್ಯಾಯಕರವಾಗಿರುವಂತ ತೀರ್ಪಿಗೆ ಆತನು ಒಳಪಟ್ಟನು. 3 ಮತ ಸಂಬಂಧವಾಗಿರುವಂತ ತೀರ್ಪುಗಳು, 3 ರಾಜಕೀಯವಾಗಿರುವ ತೀರ್ಪುಗಳು. ಯಾವ ಕೋರ್ಟ್ ಇಡೀ ಆಕ್ಚುಲಿ ರೋಮ್ ಸರ್ಕಾರ ಏನಿದೆ, ಸಾಮಾನ್ಯವಾಗಿ ಏನ್ ಮೊದಲನೇ ಶತಮಾನದಲ್ಲಿ ಬಂತು, ಈ ಕೋರ್ಟ್ ಸಿಸ್ಟಮ್ ಬಂದಿದ್ದು ರೋಮಿಯರ ಮುಖಾಂತರವಾಗಿ ಫಸ್ಟ್ ಬಂದು ಇಡೀ ಪ್ರಪಂಚಕ್ಕೆ. ಕ್ಯಾಲೆಂಡರ್ ಬಂದಿದ್ದು ಅವ್ರ ಮುಖಾಂತರನೇ. ಯಾವುದೇ ಕೋರ್ಟ್ ನಲ್ಲಿ ಕೂಡ ರಾತ್ರಿ ತೀರ್ಪು ಮಾಡಲ್ಲ, ಯಾವ ಕೋರ್ಟ್ ಅಲ್ಲೂ ಕೂಡ ರಾತ್ರಿ ಜಡ್ಜ್ಮೆಂಟ್ ಮಾಡಲ್ಲ. ಒಂದು ವೇಳೆ ಮಾಡಿದ್ರು ಕೂಡ ಮರಣ ಶಿಕ್ಷೆ ಬಂದ್ರೆ ಸೇಮ್ ಡೇ ಕೊಡಲ್ಲ. ಅದನ್ನ ಅವತ್ತು ತೀರ್ಮಾನ ಆದ್ರೂ ಕೂಡ 3 days they have to wait to see if there is anything that can come defending his cause, not to convict him for the sentence of death. 3 ವೇಟ್ ಮಾಡಿ ಆಮೇಲೆ ಜಡ್ಜ್ ಪಾಸ್ ಮಾಡ್ತಾರೆ. ಅದಕ್ಕೆ ಅಂತ ನೋಡ್ತೇವೆ, ಅನ್ಯಾಯವಾಗಿರುವ ತೀರ್ಪಿಗೆ ಆತನು ಒಳಗಾದನು. ಆಯ್ತು, ತೀರ್ಪು ಆಯ್ತು. ಯಾಕಂದ್ರೆ ಯಹೂದ್ಯರ ಒತ್ತಡ ಆಗಿತ್ತು. ಅದನ್ನೆಲ್ಲ ಸ್ಟೋರಿ ತಗೊಂಡ್ರೆ ಯಾತಕ್ಕೋಸ್ಕರವಾಗಿ ಪಿಲಾತನು he was so helpless, poor fellow. ಕಡೆಗೆ he was under pressure to surrender Christ for crucifixion. ಅವ್ರಿಗೆ ಆಕ್ಚುಲಿ ಇಷ್ಟ ಇರ್ಲಿಲ್ಲ. ಅದ್ರ ದೇವರ ಅದನ್ನ ಬಿಡುಗಡೆ ಮಾಡ್ಲಿಕ್ಕೆ ಪೇಚಾಡ್ತಾನೆ. ಈ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಂಗೆ ಅವ್ರೇನ್ ಮಾಡ್ಬೇಕು, ಇನ್ನಸೆಂಟ್ ಕಾಪಾಡ್ಬೇಕು. ಇದರಲ್ಲಿ ಯಾವ ಅಪರಾಧ ಇಲ್ಲ ಅಂತ ಹೇಳ್ತಾನೆ. ಇದನ್ನ ಕೈ ತೊಳ್ಕೊಂಡ್ಬಿಡ್ತಾನೆ. ಆದ್ರೂ ಕೂಡ ಶಿಲುಬೆಗೆ ಒಪ್ಪಿಸ್ಕೊಡ್ತಾನೆ. ಅದು ಸಂಕಲ್ಪ ಅಷ್ಟೇ. ಅದನ್ನ ಶಿಲುಬೆಗೆ ಹಾಕ್ತಾರೆ. ಅದನ್ನ ಶಿಲುಬೆ ಹಾಕಿದ್ಮೇಲೆ ಏನ್ ಮಾಡ್ತಾರೆ, ಪ್ರಾಯಶ್ಚಿತ್ತ ಯಜ್ಞ, ಸಾಯ್ತಾನೆ. ಸತ್ತ ಮೇಲೆ ಏನಾಯ್ತು ದಯಮಾಡಿ ನೋಡಿ. ವಿಲ್ ಗೋ ಈವೆಂಟ್ ಬೈ ಈವೆಂಟ್ ಜಸ್ಟ್ ಟು ನೋ ಹೌ ಥಿಂಗ್ಸ್ ಡೆವಲಪ್. ದಯಮಾಡಿ ಲೂಕನ ಬರೆಸುವಂತ 23ನೇ ಅಧ್ಯಾಯ 55. ಲೂಕನ ಬರೆಸುವಂತ 23:55. ಇದು ಶುಕ್ರವಾರ ನಡೆದಿರುವಂತ ಸಂಗತಿಯಾ? ಹೀಗಿರುವಲ್ಲಿ ಗಲಿಲಿಯಾದಿಂದ ಆತನ ಸಂಗಡ ಬಂದಿದ್ದ ಸ್ತ್ರೀಯರು ಜೊತೆಯಲ್ಲಿ ಹಿಂದೆಯೇ ಹೋಗಿ ಆ ಸಮಾಧಿಯನ್ನು ಆತನ ದೇಹವನ್ನಿಟ್ಟ ರೀತಿಯನ್ನು ನೋಡಿ ಹಿಂತಿರುಗಿ ಬಂದು ಪರಿಮಳ ದ್ರವ್ಯಗಳನ್ನು, ಸುಗಂಧ ತೈಲವನ್ನು ಸಿದ್ಧ ಮಾಡಿಕೊಂಡರು. ಸೊ ಈಗೆಲ್ಲ ಏನಾಯ್ತು, ಶುಕ್ರವಾರ ದಿವಸ ಹೆಚ್ಚು ಕಮ್ಮಿ 3 ಗಂಟೆಗೆ ಯೇಸು ಕ್ರಿಸ್ತನ ಪ್ರಾಣ ಶಿಲುಬೆಯಿಂದ ಆತನು ಒಪ್ಪಿಸಿಕೊಟ್ಟ. ಅದು ಕೂಡ ನಿಮಗೆ ಗೊತ್ತು, ಎಲ್ಲ ಡೀಟೇಲ್ ಆಗಿ ಹೇಳೋದಕ್ಕಿಂತ ಮೊದಲು ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಆತನು ತೀರಿತು ಅಂತ ಹೇಳಿ ರಕ್ಷಣೆ ಕಾರ್ಯವನ್ನು ಸಂಪೂರ್ತಿಯಾಗಿ ನಾನು ಮುಗಿಸಿದ್ದೇನೆ ಅಂತ ಹೇಳಿ ತನ್ನ ಆತ್ಮವನ್ನು ತಂದೆಗೆ ಒಪ್ಪಿಸಿಕೊಡ್ತಾನೆ, ಪ್ರಾಣ ಬಿಡ್ತಾನೆ. ಅದಾದ್ಮೇಲೆ ಮಾರನೇ ದಿವಸ ಸಬ್ಬತ್ ಆದ್ರಿಂದ, ಸಬ್ಬತ್ತಿನ ದಿನದಂದು ಶಿಲುಬೆ ಮೇಲೆ ಹೆಣಗಳು ಇರ್ಲಿಕ್ಕೆ, ಯಹೂದ್ಯರ ಹೆಣಗಳು ಇರ್ಲಿಕ್ಕೆ ಅವ್ರು ಒಪ್ಪಲಾದ್ರಿಂದ ಆತನ ಕಾಲನ್ನ ಒಡೆದು ಬಿಟ್ಟು ಸಾಯಿಸ್ಬೇಕಂತ ಬರ್ತಾರೆ. ಅದು ಯೇಸು ಕ್ರಿಸ್ತನಿಗೆ ಆಗಲೇ ಸತ್ತೋಗಿದಂತ ಗೊತ್ತಾಗುತ್ತೆ. ಹೆಂಗಾರಾಗ್ಲಿ ಅಂತ ಹೇಳಿ ಏನ್ ಮಾಡ್ತಾರೆ, ಈಟಿಯಿಂದ ಕಿವಿತಾರೆ. ಕಡೆಗೆ ಹೃದಯದಲ್ಲಿರುವಂತ ಕೊನೆ ರಕ್ತ ಕೂಡ ಬಿದ್ದೋಗುತ್ತೆ. ಅದನ್ನು ಸತ್ತೋಗಿದ್ದಾರೆ ಅಂತ ಡಿಕ್ಲೇರ್ ಮಾಡಿದ್ಮೇಲೆ ಶಿಷ್ಯರೆಲ್ಲರೂ ಓಡೋಗಿದ್ದಾರೆ. ಕಡೆಗೆ ಅರಿಮಥ, ಯೋಸೇಫ ಮತ್ತು ನಿಕೋದೇಮ ಅವರಿಬ್ಬರು ಕೂಡ ಹಿರಿ ಸಭೆಯ ಸದಸ್ಯರುಗಳು, ಸೀಕ್ರೆಟ್ ಬಿಲೀವರ್ಸ್. ದೇ ಕಮ್ ಔಟ್ ಓಪನ್ಲಿ. ಹಿಂಗ್ ಅನ್ಕೊಂಡಿರ್ತಾರೆ, ಇನ್ನು ನಾವು ಸೀಕ್ರೆಟ್ ಆಗಿದ್ರೆ ಏನು ಪ್ರಯೋಜನ ಇಲ್ಲ. ಹೊರಗೆ ಬರ್ತಾರೆ, ಪಿಲಾತನ ಬಳಿ ಹೋಗ್ತಾರೆ. ಆ ಶರೀರವನ್ನು ನಾವು ಇಡ್ಸ್ಕೊಂತೀವಿ ಅಂತ ಕೇಳ್ತಾರೆ. ಪಿಲಾತನ ಒಪ್ಕೊಂತಾನೆ. ನಿಕೋದೇಮ ಮತ್ತೆ ಅರಿಮಥ, ಯೋಸೇಫ ಆ ಶರೀರದ ಕೆಳಗೆ ಇಳಿಸ್ಕೊಂಡು, ನಿಕೋದೇಮನು 100 ಸೇರಿನಷ್ಟು ಸುಗಂಧ ದ್ರವ್ಯಗಳನ್ನ ತಂದಿರ್ತಾನೆ. ಅದನ್ನೆಲ್ಲ ಹಚ್ಬಿಟ್ಟು ಬಟ್ಟೆಯಿಂದ ಸುತ್ತ ರೋಲ್ ಮಾಡಿ ಹತ್ತಿರದಲ್ಲೇ ಇದ್ದಂತ ಒಂದು ಸಮಾಧಿ ತೋಟ, ಅದರಲ್ಲಿ ಅರಿಮಥ ಯೋಸೇಫನು ತನ್ನಗೋಸ್ಕರವಾಗಿ ಒಂದು ಸಮಾಧಿಯನ್ನು ಕಟ್ಟಿಸ್ಕೊಂಡಿರ್ತಾನೆ. ಈಗ ರಿಚ್ ಫೆಲೋ, ಅವ್ನ ಸ್ಟೋರಿ ಬಾರಿ ಚೆನ್ನಾಗಿದೆ. ಅದರಲ್ಲಿ ಯೇಸು ಸ್ವಾಮಿ ಪಾರ್ಥಿವ ಶರೀರವನ್ನ ಇಡ್ತಾನೆ. ಇದು ಇಡ್ಬೇಕಾದ್ರೆ ಯಾರು ನೋಡ್ತಾ ಇದ್ದಾರೆ? ಸ್ತ್ರೀಯರು ನೋಡ್ತಾ ಇದ್ದಾರೆ. ಯಾವ ಸ್ತ್ರೀಯರವರು? ಮಗ್ದಳದ ಮರಿಯಳು ಮತ್ತು ಯಾಕೋಬನ ತಾಯಿ ಆಗಿರುವಂತ ಮರಿಯಳು ಯೇಸು ಕ್ರಿಸ್ತನ ತಾಯಿನೇ. ಅದಾದ್ಮೇಲೆ ಸಲೋಮಿ, ಇನ್ನು ಕೆಲವು ಜನ ಸ್ತ್ರೀಯರಿದ್ದಾರೆ, ಹೆಸರುಗಳು ಇಲ್ಲ ಅಲ್ಲಿ. ಅಲ್ಟಿಮೇಟ್ಲಿ ಇಟ್ ಈಸ್ ದ ವುಮೆನ್ ಹೂ ಸ್ಟೇಡ್ ವಿತ್ ಕ್ರೈಸ್ಟ್ ಅಪ್ ಟು ದ ಲಾಸ್ಟ್ ಪಾಯಿಂಟ್. ಆ ಸಮಾಧಿ ನೋಡ್ಬಿಟ್ಟು ಅವ್ರ ಮನೆಗೆ ಹೋಗ್ತಾರೆ.
ಇನ್ನು ನೆಕ್ಸ್ಟ್ ಈ ನೆಕ್ಸ್ಟ್ ಡೇ ಏನಾಯ್ತು? ಶನಿವಾರ ಅಂದ್ರೇನು? ಸಬ್ಬತ್ ಅಂದ್ರೇನು? ಯಹೂದ್ಯರು ಪಕ್ಕಾ ವಿಶ್ರಾಂತಿ ಪಡಿಬೇಕು, ಹೊರಗಡೆ ಎಲ್ಲೂ ಹೋಗಿಲ್ಲ. ಇನ್ನು ಈ 3 ಜನ ಸ್ತ್ರೀ ಏನ್ ಮಾಡ್ತಾರೆ? ಅಯ್ಯೋ, ಯೇಸು ಕ್ರಿಸ್ತ ತುಂಬಾ ಪ್ರೀತಿ ಮಾಡಿರುವಂತ ಈ ಸ್ತ್ರೀಯರು ಕನಿಷ್ಠ ಕಡೆಯ ಒಂದು ಶರೀರಕ್ಕೆ ನಾವು ಸುಗಂಧ ದ್ರವ್ಯಗಳನ್ನು ಕೂಡ ಹಾಕುವಂತ ಒಂದು ಅವಕಾಶ ನಮ್ಗೆ ಸಿಕ್ಕಿಲ್ವಲ್ಲ. ಈ ಸಬ್ಬತ್ ಕಳೆದುಕೊಳ್ಳನೆ ಭಾನುವಾರ ಬೆಳಿಗ್ಗೆ ಬರುತ್ತಲ್ಲ, ಹೋಗ್ಬಿಟ್ಟು ಆ ದೇಹಕ್ಕೆ ನಮ್ಮ ಒಂದು ಅಂತಿಮ ನಮನ ಸಲ್ಲಿಸಿ ಬರೋಣ ಅಂತೇಳಿ ಶನಿವಾರ ದಿವಸ ಏನ್ ಮಾಡ್ತಿದ್ರೆ ಅವರು ಸುಗಂಧ ದ್ರವ್ಯಗಳನ್ನ ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ. ಮತ್ತೆ ಶನಿವಾರ ಇನ್ನೊಂದು ಘಟನೆ ನಡೀತದೆ. ಏನ್ ನಡೀತದೆ? ಮತ್ತಾಯನ ಬರೆಸುವಂತ 27ನೇ ಅಧ್ಯಾಯ. ಮತ್ತಾಯನ ಬರೆಸುವಂತ 27ನೇ ಅಧ್ಯಾಯ 62ರಿಂದ ಹೋಗ್ರಿ. ಮರುದಿನ ಅಂದರೆ ಸವರಣೆಯ ದಿನ ಕಳೆದ ಮೇಲೆ ಮಹಾಯಾಜಕರು ಫರಿಸಾಯರು ಪಿಲಾತನ ಬಳಿಗೆ ಕೂಡಿ ಬಂದು, ಸವರಣೆ ದಿನ ಕಳೆದ ಮೇಲೆ ಶನಿವಾರ ಸಬ್ಬಾತ್ ದಿನದಂದು ಯಹೂದ್ಯರು ಎಲ್ಲೂ ಹೋಗಂಗಿಲ್ಲ. ಅಲ್ಲೇನ್ ಮಾಡಿದ್ದಾರೆ? ಮಹಾಯಾಜಕರು ಸದ್ದುಕಾಯರು ಹೊರಗೆ ಬಂದು ಎಲ್ಲಿ ಬರ್ತಾ ಇದಾರೆ? ಪಿಲಾತನ ಯಾರು? ಯಹೂದ್ಯನಲ್ಲ, ಆತನು ರೋಮ್ ಸರ್ಕಾರದ ಅಧಿಕಾರಿ. ಯಹೂದ್ಯರು ಭಾರಿ ಕಟ್ಟುನಿಟ್ಟು. ಸಬ್ಬತ್ ದಿನದಂದು ಅನ್ಯರ ಮನೆಗೆ ಹೋಗಂಗಿಲ್ಲ, ಅನ್ಯರ ಮನೆ ತುಳಿಯಂಗೂ ಇಲ್ಲ. ಅವರು ಏನ್ ಮಾಡಿದ್ದಾರೆ? ಅನ್ಯನಾಗಿರೋದು ಪಿಲಾತನ ಬೆಳಗ್ಗೆ ಬಂದು ಮಾತನಾಡ್ತಾ ಇದ್ದಾರೆ. ಏನ್ ಮಾತನಾಡ್ತಾ ಇದ್ದಾರೆ? ದೊರೆ, ಆ ಮೋಸಗಾರನು ಬದುಕಿದ್ದಾಗ. ಯಾವ ಮೋಸಗಾರ? ಯೇಸು ಕ್ರಿಸ್ತನಿಗೆ ಹೇಳುವಂತ ಮಾತು. ಆ ಮೋಸಗಾರನು ಬದುಕಿದ್ದಾಗ ಏನ್ ಹೇಳಿದ್ದ? 3 ದಿನದ ಮೇಲೆ ಏಳುತ್ತೇನೆ ಅಂತ ಹೇಳಿದ್ದು. 3 ದಿನದ ಮೇಲೆ ಏಳುತ್ತೇನೆ ಅಂತ ಇವ್ರಿಗೆ ಹೇಳಿದ್ನ? ಅವರು ಮೋಸಗಾರ ಹೇಳಿದ್ದ? ಇವ್ರಿಗೆ ಹೇಳೇ ಇಲ್ಲ. ಯೇಸುನು ತನ್ನ ಶಿಷ್ಯರಿಗೆ ಹೇಳಿದ್ದ. ಎಲ್ಲೇ ಹೇಳಿದ್ದ? ದಯಮಾಡಿ ಬಂದ್ರಿ. ಮತ್ತೆ ಬರೆಸುವಂತೆ ಶಿಷ್ಯರಿಗೆ 16ನೇ ಅಧ್ಯಾಯ ಬಂದ್ರಿ. 16ನೇ 21ನೇ ವಚನ. ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿದ್ದಲು ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು 3ನೇ ದಿನದಲ್ಲಿ ಜೀವಿತನ ಎದ್ದು ಬರ್ತೀನೆಂದು ಶಿಷ್ಯರಿಗೆ ತಿಳಿಸುವುದು. ತನ್ನ ಶಿಷ್ಯರಿಗೆ ತಿಳಿಸಿದನು. ಅದೇ ಮಾತು ಮತ್ತೆ ಇನ್ನು ಓದಕ್ಕೆ ಟೈಮ್ ಇಲ್ಲ. ಮತ್ತಾಯನ ಬರೆಸುವ 17ನೇ 9ನೇ ವಚನದಲ್ಲಿದೆ, 22ರಿಂದ 23 ವಚನದಲ್ಲಿದೆ, ಮತ್ತು ಮತ್ತು 20ನೇ ಅಧ್ಯಾಯ 17ನೇ ವಚನದಲ್ಲಿ 4 ಸರ್ತಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳ್ತಾನೆ, ನಾನು ಹೋಗ್ತೇನೆ, ಅಲ್ಲಿ ನನ್ನ ಸಾಯಿಸ್ತಾರೆ, ನಾನು ಎದ್ದು ಬರ್ತೇನೆ. ಅದು ಶಿಷ್ಯರು ಹೇಳಿರುವಂತ ಮಾತು. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಶಿಷ್ಯರು ಹೇಳಿರುವಂತ ಶಿಷ್ಯರು ಮರ್ತು ಬಿಟ್ಟಿದ್ದಾರೆ. ಹೇಳಿರುವಂತ ಶತ್ರುಗಳು ಇವ್ರಿಗೆ ಜ್ಞಾಪಕ ಇಟ್ಕೊಂಡಿದ್ದಾರೆ. ಹೇಳ್ತಾ ಇದಾರೆ, ತೊರೆ ಆದ್ರೆ ಬದುಕಿದ್ದಾಗ ಏನ್ ಮಾಡಿದ್ದ? 3 ಸಲ ಎದ್ದು ಬರ್ತೀನಿ ಅಂತ ಹೇಳಿದ್ದ. ಮುಂದಕ್ಕೆ ಹೋದ್ರು. ಆದ ಕಾರಣ 3ನೇ ದಿನದ ತನಕ ಸಮಾಧಿಯನ್ನು ಭದ್ರ ಮಾಡಿ ಕಾಯುವುದಕ್ಕೆ. ಆದ್ರಿಂದ ಅದಕ್ಕಿಂತ ಮೇಲೆ ಹೋಗಿ ತಾನು 3 ದಿನದ ಮೇಲೆ ಏಳುತ್ತೇನೆ ಅಂತ ಹೇಳಿದ್ದು ನಮ್ಮ ನೆನಪಿಗೆ ಬಂತು. ಆದ ಕಾರಣ 3ನೇ ದಿನದ ತನಕ ಸಮಾಧಿಯನ್ನು ಭದ್ರ ಮಾಡಿ ಕಾಯುವುದಕ್ಕೆ ಅಪ್ಪಣೆ ಕೊಡಬೇಕು. ಇಲ್ಲದಿದ್ದರೆ ಅವನ ಶಿಷ್ಯರು ಬಂದು ಅವನನ್ನು ಕದ್ದುಕೊಂಡು ಹೋಗಿ ಸತ್ತವನು ಬದುಕಿದ್ದಾನೆ ಎಂದು ಹೇಳಾರು. ಸೊ ಈಗ ನಾವು ಸಮಾಧಿನ ನಾವು ಸರಿಯಾಗಿ ಅದನ್ನ ಗಾರ್ಡ್ ಮಾಡಿಲ್ಲ ಅಂತಂದ್ರೆ there is every chance that the disciples will come and steal the body and say that he has been resurrected. ಈ ಮೋಸ ಆಗ್ತದೆ. ಮುಂದಕ್ಕೆ ಹೋದ್ರೆ ಮೊದಲನೇ ಮೋಸಕ್ಕಿಂತ ಈ ಮೋಸ ಇನ್ನು ದೊಡ್ಡದು. ಮೊದಲನೇ ಮೋಸ ಯಾವುದು? ಮೊದಲನೇ ಮೋಸ ಯಾವುದು? ನಾನು ಮೆಸ್ಸಿಯ ಅನ್ಕೊಂತಿದ್ದ. ಈಗ ಮೆಸೇಜ್ ತಗೊಂಡೋಗಿ ಶಿಲುಬೆಯಾಗಿ ಸಾಯಿಸಾಕ್ಬಿಡ್ತೀವಿ. ಮೊದಲನೇ ಮೋಸ ಏನಾಯ್ತು? ಕ್ಲಿಯರ್ ಆಯ್ತಾನೆ. ಈಗ 2ನೇ ಮೋಸ ಮಾಡೋ ಚಾನ್ಸಸ್ ಇದೆ. ಈ ಮೋಸ ಇನ್ನೂ ಭಯಂಕರವಾಗಿರುವಂತದ್ದು. ಆದ್ರೆ ಯಾವ ಕಾರಣಕ್ಕೂ 2ನೇ ಮೋಸಕ್ಕೆ ನಾವು ಒಳಪಡಬಾರ್ದು ಅಂತ ಹೇಳಿ ಭದ್ರ ಮಾಡ್ತಾ ಇದ್ದಾರೆ. ಬಟ್ ಗಾಡ್ಸ್ ಪ್ರಾವಿಡೆನ್ಸ್ ಈಸ್, ಅವರು ಭದ್ರ ಮಾಡಿದ್ದೆ ನಮಗೆ ಉತ್ತಮ ಸಾಕ್ಷಿಯಾಗಿ ಇವತ್ತು ನಮ್ಗೆ ನಿಂತೆ. ಶತ್ರುಗಳೇ ಸಾಕ್ಷಿ ಕೊಡ್ತಾರೆ. ಗಾಡ್ಸ್ ಡೂಯಿಂಗ್ ಇಸ್ ಆಲ್ವೇಸ್ ಲೈಕ್ ದಟ್. ನಮಗೆ ಬರುವಂತ ವಿರುದ್ಧವಾಗಿದ್ದ ಶಕ್ತಿಗಳು ದೇವರ ಚಿತ್ತಕ್ಕೆ ನಾವು ಒಳಪಡೋದಾದ್ರೆ ಅವೆಲ್ಲವೂ ಕೂಡ ನಮಗೆ ಸರೆಂಡರ್ ಆಗ್ತವೆ, ನಮ್ಮ ಒಳ್ಳೆದಕ್ಕೋಸ್ಕರ ಕೆಲಸ ಮಾಡ್ತವೆ. ದಟ್ಸ್ ದ ವೇ ಗಾಡ್ ಡಸ್. ಈ ಟರ್ನ್ಸ್ ದ ಟೇಬಲ್. ಈ ಕಾರ್ಯಕ್ರಮ ಶನಿವಾರದಲ್ಲಿ ನಡೀತಾ ಇದೆ. ಇದು ತಗೊಂಡೋಗಿ ಏನ್ ಮಾಡ್ತಾರೆ? ಆಗ ಪಿಲಾತನ ಅಪ್ಪಣೆ ಕೊಡ್ತಾನೆ. ಇದು ತಗೊಂಡೋಗ್ತಾರೆ, ಆ ಒಂದು ಸಮಾಜ ಹತ್ರ ಹೋಗ್ತಾರೆ.
ರೋಮ್ ಸರ್ಕಾರದ ಸೀಲನ್ನು ಹಾಕ್ತಾರೆ. ಅದಾದ್ಮೇಲೆ ಸೈನಿಕರನ್ನು ಕೂಡ ಇಡ್ತಾರೆ. ನೋಡಪ್ಪ, ಯಾವ ಕಾರಣಕ್ಕೂ ಕೂಡ ಯಾರು ಬರಂಗೇ ಇಲ್ಲ ಇಲ್ಲಿ. ರೋಮ್ ಸರ್ಕಾರದ ಆಜ್ಞೆ ಅದು. ಅಷ್ಟು ಸುಭದ್ರವಾಗಿರುವಂತ ಕಾಯುವಿಕೆಯನ್ನ ಆ ಸಂಬಂಧ ತಿರುಗ್ತಾರೆ. ಅದಾದ್ಮೇಲೆ ಏನಾಗುತ್ತೆ ಮುಂದೆ ಬನ್ನಿ. ಯೋನ್ ಸುವಾರ್ತೆ 20ನೇ ಅಧ್ಯಾಯ 1ನೇ ವಚನ. ವಾರದ ಮೊದಲನೇ ದಿನದಲ್ಲಿ ಹಾ, ಮಗ್ದಲದ ಮರಿಯಳು ಮುಂಜಾನೆ ಇನ್ನೂ ಕತ್ತಲೆ ಇರುವಾಗಲೇ ಹಾ, ಸಮಾಧಿಯ ಬಳಿಗೆ ಬಂದು ಸಮಾಧಿಯ ಕಲ್ಲು ಅಲ್ಲಿಂದ ತೆಗೆದಿರುವುದನ್ನು ಕಂಡಳು. ಹ್ಮ್. ಆಕೆ ಸೀಮೋನ ಪೇತ್ರನ ಬಳಿಗೂ ಸರಿ, ವಾರದ ಮೊದಲನೇ ದಿವಸದಲ್ಲಿ ಏನಾಗ್ತಾ ಇದೆ ಇಲ್ಲಿ? ಅದಕ್ಕಿಂತ ಮುಂದೆ ದಯಮಾಡಿ ಈ ಕಡೆ ಬನ್ನಿ. ಅದಕ್ಕಿಂತ ಮೊದಲು ಮತ್ತಾನ ಬಸವತ್ತ 28ನೇ ಅಧ್ಯಾಯಕ್ಕೆ ಬನ್ನಿ. ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೇ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಆಗ ಮಹಾ ಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಅವನ ಮುಖಭಾವವು ಮಿಂಚಿನಂತೆ ಇತ್ತು. ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು. ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರ ಹಾಗಾದರು. ಆಗ ದೂತನು ಆ ಹೆಂಗಸರಿಗೆ, ಸರಿ, ಇಲ್ಲ ಅಲ್ಲಿ ನಿಲ್ಲಿಸಿ ಮತ್ತೆ ಮುಂದೆ ಬರ್ತೇನೆ ನಾನು. ಇಲ್ಲೇನಿದೆ, ಭಾನುವಾರ ಬೆಳಿಗ್ಗೆ ಇವರು ಪಾಪ ಶನಿವಾರ ದಿವಸ ಎಲ್ಲ ಸುಗಂಧ ದ್ರವ್ಯಗಳನ್ನು ಶ್ರದ್ಧೆ ಮಾಡಿಕೊಂಡು ಬೆಳಿಗ್ಗೆ ಇನ್ನು ಸೂರ್ಯ ಹುಟ್ಟುವಂತ ನುಸುಕ್ನಲ್ಲಿ ಸಮಯದಲ್ಲಿ ಬಂದಿದ್ದಾರೆ. ಅವ್ರು ಬರೋದಕ್ಕಿಂತ ಮೊದಲೇ ಒಂದು ಕಾರ್ಯ ನಡೆದೋಗಿದೆ. ಏನ್ ನಡೆದೋಗಿದೆ ಅಂತಂದ್ರೆ, ಭೂಕಂಪ ಆಗಿದೆ. ಪರಲೋಕದ ದೇವದೂತ ಬಂದು ಹಿಡಿದಿದ್ದಾನೆ. ಮತ್ತೇನ್ ಮಾಡಿ ಸಮಾಧಿ ಕಲ್ಲನ್ನ ಹೊಸಕ್ಕೆ ತಳ್ಳಾಕಿದ್ದಾನೆ. ಈ ಒಂದು ದೇವದೂತನ ದರ್ಶನಕ್ಕೆ ಇವರೇನಾಗಿದೆ, ಕಾವಲುಗಾರರು ಸತ್ತಂತೆ ಬಿದ್ದೋಗಿದ್ದಾರೆ. ಈ ಕಾರ್ಯ ನಡೆದಿದೆ. ಇಲ್ಲಿ ದೇವದೂತರು ಕಲ್ಲನ್ನು ತಳ್ಳಿ ಹಾಕಿರುವಂತದ್ದು ಯಾತಕ್ಕೆ? ಯೇಸು ಹೊರಗೋಗ್ಲಿಕ್ಕ? ಖಂಡಿತವಾಗಿ ಅಲ್ಲ. ಯಾತಕ್ಕೆ ಕಲ್ಲನ್ನು ತಳ್ಳಾಕಿದ್ರೆ ನಮಗೆ ಒಳಗೆ ಹೋಗಿ ನೋಡಿ ಅಲ್ಲಿ ಏನು ಇಲ್ಲ ಅನ್ನುವಂಥದ್ದು ಖಚಿತಪಡಿಸ್ಕೊಳ್ಳಿಕ್ಕೆ ಸಾಕ್ಷಿಗೋಸ್ಕರವಾಗಿ ಆತರ ಮಾಡುವಂತ ಕಾರ್ಯ. ಈ ರೀತಿಯಾಗಿ ತಳ್ಳಿರುವಂತ ಕಾರ್ಯಕ್ರಮ ನಡೆದ ಮೇಲೆ ಯವನ ಬರೆಸುವಂತೆ 1ನೇ ಅಧ್ಯಾಯಕ್ಕೆ ಬನ್ನಿ. 20ನೇ ಅಧ್ಯಾಯ 1ನೇ ವಚನಕ್ಕೆ. ವಾರದ ಮೊದಲನೇ ದಿನದಲ್ಲಿ ಮಗ್ದಲದ ಮರಿಯಳು ಮುಂಜಾನೆ ಇನ್ನು ಕತ್ತಲೆ ಇರುವಾಗಲೇ ಸಮಾಧಿಯ ಬಳಿಗೆ ಬಂದು ಕಲ್ಲು ಅಲ್ಲಿನ ತೆಗೆದಿರುವುದನ್ನು ಕಂಡಳು. ಅವ್ರು ಬಂದಾಗ ಏನಾದ್ರೆ ಅರೆ ತಳ್ಳಲ್ಪಟ್ಟಿರುವುದು ಕಂಡರು. ಅದು ಬರಕ್ಕಿಂತ ಮೊದಲೇ ನಡೆದೋಯ್ತು. ಯಾವಾಗ ನಡೀತು ಅಂತಂದ್ರೆ ಭಾನುವಾರ ಬೆಳಗ್ಗೆ ಬೆಳಕಾಗೋದಕ್ಕಿಂತ ಮೊದಲೇನೆ ನಡೆದೋಗಿದೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಏನ್ ಪ್ರಶ್ನೆ ಬರುತ್ತಪ್ಪ ಅಂತಂದ್ರೆ, ಯೇಸು ಕ್ರಿಸ್ತನು 3 ದಿವಸ ಭೂಗರ್ಭದಲ್ಲಿ ಇರ್ತೀನಿ ಅಂತ ಹೇಳಿದ್ನಲ್ಲ, 3 ದಿವಸ ಅಂತ. 3 ದಿವಸ ಆದ್ರೆ 24 × 3 ಬಂದ್ರೆ ಎಷ್ಟು ಬರುತ್ತೆ? 72 ಗಂಟೆ ಆಗಿದೆ. ಇಲ್ಲಿ ಏನಾಗಿದೆ, ಶುಕ್ರವಾರ 3 ಗಂಟೆಗೆ ಆತನು ಶಿಲುವೆ ಮೇಲೆ ಸತ್ತ ಮೇಲೆ ಹೆಚ್ಚು ಕಮ್ಮಿ 5 ಗಂಟೆಗೆ ಬರೆಯಲಾಗಿದೆ. ಶುಕ್ರವಾರ 5 ಗಂಟೆ, ಮತ್ತೆ ಶುಕ್ರವಾರ 7 ಗಂಟೆಗೆ ಏನಾಗುತ್ತೆ, ಶನಿವಾರ ಪ್ರಾರಂಭ ಆಗುತ್ತೆ. ಅವ್ರ ದಿನ 7 ಗಂಟೆ ಪ್ರಾರಂಭ, ಸೂರ್ಯ ಮುಳುಗುವ ದಿನ ಸ್ಟಾರ್ಟ್ ಆಗುತ್ತೆ 6 ಗಂಟೆಗೆ. 6 ಗಂಟೆ ಅಥವಾ ಸೂರ್ಯ ಮುಳುಗು 7 ಗಂಟೆ, 6-7 ಗಂಟೆ ಯಾವ್ದು ಬೇರೆ ಆಗುತ್ತೆ. ಅಲ್ಲಿಗೆ ಶುಕ್ರವಾರ ಒಂದು 2-3 ಗಂಟೆ, ಶನಿವಾರ ಪೂರ್ತಿ 24 ಗಂಟೆ. ಅದಾದ್ಮೇಲೆ ಶನಿವಾರ ರಾತ್ರಿಯಿಂದ ಭಾನುವಾರ ಸ್ಟಾರ್ಟ್ ಆಗ್ತದಲ್ಲ, ಭಾನುವಾರ ಬೆಳಿಗ್ಗೆಗೆ ಇಲ್ಲ, ಖಾಲಿ ಆಗಿದೆ ಸಮಾಧಿ. ಅಲ್ಲೊಂದು 8 ಗಂಟೆ 10 ಗಂಟೆ ಎಲ್ಲ ಸೇರಿದ್ರೆ 34 ಗಂಟೆ ಆಗ್ತದೆ. 72 ಗಂಟೆ ಇಲ್ಲಿದೆ, 34 ಗಂಟೆ ಇಲ್ಲಿದೆ. ಇದು ಹೆಂಗೆ ಲೆಕ್ಕ ಅಂತ ಪ್ರಶ್ನೆ ಬರುತ್ತೆ. ಇದಕ್ಕೆ ಉತ್ತರ ಏನಪ್ಪಾ ಅಂತಂದ್ರೆ, ಯಹೂದ್ಯರ ಲೆಕ್ಕಾನುಸಾರವಾಗಿ ಎನಿ ಪಾರ್ಟ್ ಆಫ್ ದ ಡೇ ಈಸ್ ಕನ್ಸಿಡರ್ಡ್ ಆಸ್ ಅ ಡೇ. ಶುಕ್ರವಾರ 2 ಗಂಟೆ ಕಾಲ ಆತನು ಸಮಾಧಿಲಿದ್ದ, ಅದು ಶುಕ್ರವಾರ ದಿನ ಲೆಕ್ಕ. ಶನಿವಾರ ಪೂರ್ತಿ ಇದ್ದ, ಶನಿವಾರ ದಿನ. ಮತ್ತೆ ಭಾನುವಾರ ಯಾವಾಗ ಸ್ಟಾರ್ಟ್ ಆಯ್ತು? ಶನಿವಾರ ಸೂರ್ಯ ಮುಳುಗುಕೊಂಡು ಸ್ಟಾರ್ಟ್ ಆಗುತ್ತೆ, ಕೆಲವು ಗಂಟೆಗಳ ಕಾಲ ಇದ್ದ, ಅದು ಭಾನುವಾರ ಆಯ್ತು. ಅಲ್ಲಿ 3 ದಿವಸ ಆಯ್ತು. ಅಲ್ಲಿ ಬೆಳಿಗ್ಗೆ ಅಷ್ಟೊತ್ತಿಗೆ ಇಲ್ಲ, ಸಮಾಧಿಯಲ್ಲಿ ಸ್ವಾಮಿ ಇಲ್ಲ, ಎದ್ದು ಬಂದಿದ್ದಾನೆ. ಆ ಲೆಕ್ಕ ಬರುತ್ತೆ. ಆ ಪ್ರಕಾರವಾಗಿ ಇವ್ರು ಬಂದಾಗ ಏನಾಗಿದೆ, ಅಲ್ಲಿ ಏನಿಲ್ಲ. ಮುಂದಕ್ಕೆ ಹೋದ್ರೆ ಹೆಂಗೆ ಹೋದ್ರೆ ಆಮೇಲೆ ಸೀಮೋನ ಪೇತ್ರನ ಬಳಿಗೂ ಯೇಸುವಿನ ಪ್ರಿಯನಾಗಿದ್ದ ಆ ಮತ್ತೊಬ್ಬ ಶಿಷ್ಯನ ಬಳಿಗೂ ಓಡಿ ಬಂದು ಅವರಿಗೆ, ಇಲ್ಲೇನಾಯ್ತು, ಮಗ್ದಲದ ಮರಿಯಳ ಜೊತೆಗೆ ಇನ್ನೊಬ್ಬ ಮರಿಯಳು, ಯೋಹನ್ನಳು, ಸಲೋಮಿ, ಒಂದು ಗುಂಪಿನಲ್ಲಿ ಇಸ್ರೇಲರ ಗುಂಪು 10 ಜನ ಬಂದಿದ್ದಾರೆ. ಬಂದು ನೋಡಿಕೊಳ್ಳೆ ಸಮಾಧಿ ಖಾಲಿ ಆಗಿದೆ. ಸಮಾಧಿ ಖಾಲಿ ಆಗಿರುವಂತದ್ದು ನೋಡಿದ ತಕ್ಷಣ ಮಗ್ದಲದ ಮರಿಯಳು ಏನ್ ಮಾಡ್ತಾಳೆ, ಓಡುತ್ತಾಳೆ. ಓಡೋಗ್ಬಿಟ್ಟು ಯಾರಿಗೆ ಶಿಷ್ಯರು ತಿಳಿಸ್ಲಿಕ್ಕೆ ಹೋಗ್ತಾರೆ. ಏನ್ ತಿಳಿಸ್ಲಿಕ್ಕೆ ಹೋಗ್ತಾರೆ? ಓದಿ
ಸ್ವಾಮಿಯನ್ನು ಸಮಾಧಿ ಒಳಗಿಂದ ತೆಗೆದುಕೊಂಡು ಹೋಗಿ ಹಾ, ಆತನನ್ನು ಎಲ್ಲಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲವೆಂದು ಹೇಳಿದಳು. ಹಾ. ಆಗ ಪೇತ್ರನು ಆ ಮತ್ತೊಬ್ಬ ಶಿಷ್ಯನು ಹೊರಟು, ಹಾ, ಸರಿ. ಸ್ವಾಮಿರ ಸಮಾಧಿ ತಗೊಂಡೋಗಿದ್ದಾರೆ. ಯಾರು ತಗೊಂಡು ಹೋಗ್ಬಿಟ್ಟಿದ್ದಾರೆ? ಖಾಲಿದೆ ಸಮಾಧಿ. ಸಂಬಡಿ ಅಷ್ಟು ಯಾಕಂದ್ರೆ ಬಾಡಿ ಔಟ್ ಅಂತೇಳಿ ಮದ್ದಳದ ಮರಿಯಳು ಹೋಗ್ಬಿಟ್ಟು ಶಿಷ್ಯರಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಅದಾದ್ಮೇಲೆ ಮುಂದಕ್ಕೆ ಬನ್ನಿ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 2ರಿಂದ ಹೋಗು. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ. ಮತ್ತು ವಾರದ ಮೊದಲನೇ ದಿನ ಬೆಳಗ್ಗೆ ಹೊತ್ತು ಮೂಡುವಾಗ ಅವರು ಸಮಾಧಿಯ ಬಳಿಗೆ ಬಂದರು. ಸಮಾಧಿಗೆ ಮುಚ್ಚಿದ್ದ ಕಲ್ಲು ಬಹಳ ದೊಡ್ಡದಾಗಿದ್ದರಿಂದ ಅವರು ಸಮಾಧಿಯ ಬಾಗಿಲಿಂದ ಆ ಕಲ್ಲನ್ನು ನಮಗೋಸ್ಕರ ಉರುಳಿಸುವವರು ಯಾರಿದ್ದಾರೆ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಾ ಇರಲಾಗಿ ತಲೆ ಎತ್ತಿ ನೋಡಿ ಆ ಕಲ್ಲು ಉರುಳಿಸಲ್ಪಟ್ಟುವುದನ್ನು ಕಂಡರು. ಅವರು ಸಮಾಧಿಯೊಳಗೆ ಹೋಗಿ ಇವ್ರು ಸಮಾಧಿ ಒಳಕ್ಕೆ ಹೋದ್ರು. ಯಾರು ಹೋಗಿದ್ದಂತಂದ್ರೆ ಮಗ್ದಳದ ಮರಿ ಓಡೋಗ್ಬಿಟ್ಟಿದ್ದಾಳೆ. ಮಿಕ್ಕಿದ್ದ ಹೆಣ್ಮಕ್ಳಿದಾರಲ್ಲ ಅವರು ಸಮಾಧಿ ಒಳಗೆ ಹೋಗ್ತಾ ಇದ್ದಾರೆ. ಒಳಗೋದು ಏನಾಗಿದೆ? ಹೋಗಿ ಒಬ್ಬ ಯೌವನಸ್ಥನು ಅಲ್ಲಿ ಯಾರಿದ್ದಾನೆ? ಒಬ್ಬ ಯೌವನಸ್ಥನು ಬಿಳಿ ಅಂಗಿಯನ್ನು ತೊಟ್ಟು ದೇವದೂತ ಕೂತ್ಕೊಂಡವನೇ ಬಲಗಡೆ ಕೂತಿರುವುದನ್ನು ಕೊಂಡು ಹೆಚ್ಚಿ ಬೆರಗಾದನು. ಅವನು ಅವರಿಗೆ, ಬೆರಗಾಗಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ನಜರೇತಿನ ಯೇಸುವನ್ನು ಹುಡುಕುತ್ತೀರಲ್ಲವೇ? ಆತನು ಜೀವಿತನಾಗಿ ಎದ್ದಿದ್ದಾನೆ, ಇಲ್ಲಿ ಇಲ್ಲ. ಆತನನ್ನು ಇಟ್ಟಿದ್ದ ಸ್ಥಳವು ಇದೇ ನೋಡಿರಿ. ಆದರೆ ನೀವು ಹೋಗಿ ಆತನ ಶಿಷ್ಯರಿಗೂ ಪೇತ್ರನಿಗೂ ಆತನು ನಿಮಗೆ ಹೇಳಿದಂತೆ ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣೆಂದು ಎಂದು ತಿಳಿಸಿರಿ ಎಂದು ಹೇಳಿದರು. ಸೊ ಈ ಹೆಣ್ಮಕ್ಳು ಒಳಗೆ ಹೋಗಿ ನೋಡಿದಾಗ ಒಳಗಡೆ ಇರುವಂತ ದೇವದೂತ ಮಾತನಾಡ್ತಾ ಇದ್ದಾನೆ. ಮೊದಲನೇದಾಗಿ ಹೆದರಬೇಡ್ರಿ, ನೀವು ಧೈರ್ಯ ಪಡಿಸ್ತಾ ಇದ್ದಾನೆ. ಎರಡನೇದಾಗಿ ಏನ್ ಮಾಡ್ತಾ ಇದ್ದಾನೆ? ಆತನು ಎದ್ದಿದ್ದಾನೆ. ಯೇಸು ಕ್ರಿಸ್ತನು ಪುನರುತ್ಥಾನವಾಗಿ ಎದ್ದು ಬಂದಿದ್ದಾನೆ. ಮೂರನೇದಾಗಿ ಬನ್ರಿ ಒಳಗೊಂದು ನೋಡ್ರಿ. ನಾಲ್ಕನೇದಾಗಿ ಆತನು ಹೇಳಿದಂತೆಯೇ ಎದ್ದಿದ್ದಾನೆ. ಮತ್ತೆ ಐದನೇದಾಗಿ ಏನ್ ಹೇಳ್ತಾ ಇದ್ದಾನೆ? ನೀವು ಗಲಿಲಾಯಕ್ಕೆ ಹೋಗಿ ಶಿಷ್ಯರಿಗೆ ತಿಳಿಸ್ರಿ, ಅಲ್ಲಿ ಅವರು ಆತನನ್ನ ಕಾಣುವರು ಅನ್ನೋಂಥ ಮಾತನ್ನ ಹೇಳ್ತದೆ. ಲೂಕನ ಬರೆದ ಸುವಾರ್ತೆಗೆ ಬಂದ ಒಂದು ನಿಮಿಷ. 24ನೇ ಅಧ್ಯಾಯ 6ನೇ ವಚನ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 6ನೇ ವಚನ. ಆತನು ಇನ್ನೂ ಗಲಿಲಾಯದಲ್ಲಿದ್ದಾಗ ಮನುಷ್ಯ ಕುಮಾರನು ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂದು ನಿಮಗೆ ಹೇಳಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂದು ಹೇಳಿದರು. ಸ್ತ್ರೀಯರು ಆತನ ಮಾತುಗಳನ್ನು ನೆನಪಿಗೆ ತಂದುಕೊಂಡು ಸಮಾಧಿಯ ಬಳಿಯಿಂದ ಹಿಂತಿರುಗಿ ಹೋಗಿ ಆ ಸಂಗತಿಗಳನ್ನೆಲ್ಲ 11 ಮಂದಿ ಶಿಷ್ಯರಿಗೂ ಉಳಿದವರೆಲ್ಲರಿಗೂ ತಿಳಿಸಿದರು. ಆ ಸ್ತ್ರೀಯರು ಯಾರೆಂದರೆ, ಸರಿ, ಅಲ್ಲಿ ರಿಕಲೆಕ್ಷನ್ ಆಯ್ತು. ಇಲ್ಲಿ ಗೋ ಅಂಟಲ್ ಇಲ್ಲಿ ಒಂದು ಪರ್ಟಿಕ್ಯುಲರ್ ಮಾತನಾಡಬೇಕು. ಅದಕ್ಕೆ ನಾನು ಬರ್ತೇನೆ. ಈ ಮಾರ್ಕನ ಬರೆದ ಸುವಾರ್ತೆನಲ್ಲಿ ಗಲಿಲಾಯಕ್ಕೆ ಹೋಗ್ಬಿಟ್ಟು ಅದನ್ನ ಶಿಷ್ಯರಿಗೆ ಹೇಳ್ರಿ ಅನ್ನುವಂತ ಮಾತಿನಲ್ಲಿ ಇನ್ನೊಂದು ಕಡೆ ಐ ಥಿಂಕ್ ಐ ಟೆಲ್ ಯು ಲೇಟರ್. ಅಲ್ಲಿ ಏನ್ ಹೇಳ್ತಾನೆ ಗೊತ್ತಾ? ಸ್ವಾಮಿ ಗಲಿಲಾಯಕ್ಕೆ ಹೋಗ್ಬಿಟ್ಟು ಶಿಷ್ಯರಿಗೆ ತಿಳಿಸ್ರಿ ಮತ್ತು ಪೇತ್ರನಿಗೂ ತಿಳಿಸಿ ಅಂತ ಹೇಳ್ತಾ ಒಂದು ಮಾತು ಬರ್ತದೆ. ಅದೇ ರೆಫರೆನ್ಸ್ ನೋಡಿ, ಸ್ವಲ್ಪ ಗೊತ್ತಾಗುತ್ತೆ. ನೀವು ಹೋಗ್ಬಿಟ್ಟು ಶಿಷ್ಯರಿಗೆ ಹೇಳ್ರಿ, ಎಲ್ಲ ಇದ್ರಲ್ಲಿ ನಿಮ್ಮನ್ನು ಕಾಣ್ತೀನಿ ಅಂತೇಳಿ ಶಿಷ್ಯರಿಗೂ ಮತ್ತು ಪೇತ್ರನಿಗೂ ತಿಳಿಸಿ ಅಂತೇಳಿ. ಶಿಷ್ಯರಲ್ಲಿ 11 ಜನ ಇದಾರಲ್ವಾ? ಇಸ್ಕರ ಇದ್ದ ಹೊರಟೋಗಿದ್ದಾನೆ. 11 ಜನ ಶಿಷ್ಯರಲ್ಲಿ 11 ಜನಕ್ಕೆ ಹೆಸರಿದೆ. ಸ್ವಾಮಿ ಆಯ್ಕೆ ಪರ್ಟಿಕ್ಯುಲರ್ ಪೇತ್ರನ ತಿಳಿಸಿ ಅಂತ ಹೇಳ್ತಾನೆ. ಒಂದ್ ವೇಳೆ ನಾವಾಗಿದ್ರೆ ಏನ್ ಹೇಳ್ತಿದ್ವಿ ಗೊತ್ತಾ? ಶಿಷ್ಯರಿಗೆ ತಿಳಿಸ್ರಿ, ಪೇತ್ರನ ಮಾತ್ರ ತಿಳಿಸ್ಬೇಡ್ರಿ. ಯಾಕೆ? ಅವನ ಮೋಸ ಮಾಡಿದಾನ ಅವನು. ನಾನು ಎಂದಿಗೂ ಕೈ ಬಿಡಲ್ಲ ಅಂತ ಹೇಳ್ಬಿಟ್ಟು 3 ಸತಿ ಏನ್ ಮಾಡಿದ್ರೆ ಬೊಂಕಿದಾನ ಅವನು. ಯೂಸ್ಲೆಸ್ ಅಲ್ಲ, ಅವನು ಮಾತ್ರ ತಿಳಿಸ್ಬೇಡ್ರಿ. ಅದು ಸ್ವಾಮಿ ಗೊತ್ತಿದೆ ಪೇತ್ರನು ಎಷ್ಟು ಹತ್ತಿದ್ದಾನೆ, ಎಷ್ಟು ನೊಂದ್ಕೊಂಡಿದ್ದಾನೆ, ಎಷ್ಟು ಪಶ್ಚಾತ್ತಾಪಟ್ಟಿದ್ದಾನೆ. ಫಸ್ಟ್ ನಾನು ಅವನು ಧೈರ್ಯ ಪಡಿಸ್ಬೇಕು. ಅದು ಹೇಳೋದು ನಮ್ಮ ಸ್ಪಷ್ಟವಾಗಿ ಹೇಳ್ತಾನೆ, ಶಿಷ್ಯರಿಗೂ ತಿಳಿಸ್ರಿ ಮತ್ತೆ ಪೇತ್ರನ ಕೂಡ ತಿಳಿಸ್ರಿ, ಎಲ್ಲ ಸಿಕ್ಕ್ರಿ ಅಂತ ಹೇಳ್ರಿ ಅಂತ. ಸೊ ಇಲ್ಲಿ ದ ಕೈಂಡ್ ಆಫ್ ಕೇರ್ God has told the one who repentant sinner, ಪಶ್ಚಾತ್ತಾಪ ಪಡುವಂತ ವ್ಯಕ್ತಿಯ ಕುರಿತಾಗಿ ಕರೆಯೋದ ಕಾಳಜಿ ಅನ್ನ ನೋಡ್ತಾ ಇದ್ದಾರೆ. ಈ ರೀತಿಯಾಗಿ ಈ ಶಿಷ್ಯರಿಗೆ ಈ ಒಂದು ದೇವದೂತನು ಅವರನ್ನ ಏನ್ ಮಾಡ್ತಾ ಇದ್ದಾನೆ? ಕನ್ಸೋಲ್ ಮಾಡಿದ್ದಾನೆ, ಡಿಕ್ಲೇರ್ ಮಾಡಿದ್ದಾನೆ, ರಿಕಲೆಕ್ಷನ್ ಮಾಡಿದ್ದಾನೆ.
ಈಗ ಬಂದ್ ನೋಡ್ರಿ ಅಂತ ಇನ್ವಿಟೇಷನ್ ಮಾಡಿದ್ದಾನೆ, ಮತ್ತೆ ಹೋಗಿ ಹೇಳ್ರಿ ಅಂತ ಹೇಳಿದ್ದಾನೆ. ಅಲ್ಲಿ ಅವ್ರನ್ನ ಕಾಣ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಕೂಡ ಆತನ ಹೇಳುವಂತ ಮಾತನ್ನ ಹೇಳ್ತಾರೆ. ಇದಾದ್ಮೇಲೆ ಏನಾಯ್ತು, ಮತ್ತೆ ಯವನ ಬರೆದ ಸ್ವಾರ್ಥಕ್ಕೆ ಬಂತು. ಯವನ ಸ್ವಾರ್ಥಕ್ಕೆ ಬಂದಾಗ ಅಥವಾ 24ನೇ ಅಧ್ಯಾಯ 11ನೇ ವಚನಕ್ಕೆ ಹೋದ್ರಿ. 24:11 ಲೂಕನ ಬರೆದ ಸ್ವಾರ್ತೆ, ಲೂಕ 24:11. ಅವರು ನಂಬಲಿಲ್ಲ, ಆ ಮಾತುಗಳು ಅವರಿಗೆ ಬರೀ ಹರಟೆಯಾಗಿ ತೋರಿದವು. ಆದರೆ ಅವ್ರು ನಂಬಲಿಲ್ಲ ಅಂತಂದ್ರೆ ಮಗ್ದಳದ ಮಗಳು ಹೋಗಿ ಹೇಳಿದ್ದಾಳೆ. ಅದಾದ್ಮೇಲೆ ಈ ಸ್ತ್ರೀಯರು ಕೂಡ ನೋಡ್ಕೊಂಡು ಹೋಗ್ಬಿಟ್ಟು ಮತ್ತೆ ಇವರು ಕೂಡ ಹೇಳಿದ್ದಾರೆ. ಇವ್ರು ಹೇಳಿದ ಮೇಲೆ ಏನಾಯ್ತು, ಸೀಕ್ವೆನ್ಸ್ ನಂಗೆ ಬರ್ತಾ ಇದ್ದೇನೆ. ಯವನ ಬರೆದ ಸುವಾರ್ತೆ 20ನೇ ಅಧ್ಯಾಯಕ್ಕೆ ಬಂದಾಗ ಈ ಹೇಳಿದ ಕೂಡ ಏನ್ ಮಾಡ್ತಾರೆ, ಇಬ್ಬರು ವ್ಯಕ್ತಿಗಳು ಓಡ್ ಬರ್ತಾ ಇದ್ದಾರೆ. ದಯಮಾಡಿ ನೋಡ್ರಿ ಯಾರ್ಯಾರು ಅಂತ ಹೇಳಿ. ಆಗ ಪೇತ್ರನು ಆ ಮತ್ತೊಬ್ಬ ಶಿಷ್ಯನು ಹೊರಟು ಸಮಾಧಿಯ ಕಡೆಗೆ ಹೋದರು. ಪೇತ್ರನು ಮತ್ತೊಬ್ಬ ಶಿಷ್ಯನಂದ್ರೆ ಯಾರು, ಯೋಹಾನ. ಓದಿ ಆಮೇಲೆ. ಇಬ್ಬರು ಜೊತೆಯಾಗಿ ಓಡಿದರು. ಆದರೆ ಆ ಮತ್ತೊಬ್ಬ ಶಿಷ್ಯನು ಪೇತ್ರನಿಗಿಂತ ಮುಂದೆ ಓಡಿ ಮೊದಲೇ ಸಮಾಧಿಗೆ ಮುಟ್ಟಿ ಒಗ್ಗಿ ನೋಡಿ ಆ ನಾರು ಬಟ್ಟೆಗಳು ಬಿದ್ದಿರುವುದನ್ನು ಕಂಡನು. ಆದರೆ ಒಳಗೆ ಹೋಗಲಿಲ್ಲ. ಸೀಮೋನ ಪೇತ್ರನು ಅವನ ಹಿಂದೆ ಬಂದು ಸಮಾಧಿಯೊಳಕ್ಕೆ ಹೋಗಿ ಆ ನಾರು ಬಟ್ಟೆಗಳು ಬಿದ್ದಿರುವುದನ್ನು, ಆತನ ತಲೆಯ ಮೇಲಿದ್ದ ಕೈಪವಾಡವು ಆ ನಾರು ಬಟ್ಟೆಗಳ ಕೂಡ ಇರದೆ ಸುತ್ತಿ ಒಂದು ಕಡೆಯಲ್ಲಿ ಬೇರೆ ಇರುವುದನ್ನು ನೋಡಿದನು. ಆಗ ಸಮಾಧಿಯ ಬಳಿಗೆ ಮೊದಲು ಬಂದಿದ್ದ ಆ ಮತ್ತೊಬ್ಬ ಶಿಷ್ಯನು ಸಹ ಒಳಕ್ಕೆ ಹೋಗಿ ನೋಡಿ ನಂಬಿದರು. ಇಲ್ಲೇನಾಗಿದೆ, ಪೇತ್ರ ಯೋಹಾನರಿಗೆ ಮಗ್ದಳದ ಮರಿಯರು ಹೇಳ್ತಾರೆ, ಆಮೇಲೆ ಶಿಷ್ಯರು ಹೇಳ್ತಾರೆ, ಬೇರೆ ಹೆಂಗಸರು ಹೇಳ್ತಾರೆ. ಹೇಳಕೊಳ್ಳ ಇಬ್ಬರು ಓಡ್ ಬರ್ತಾರೆ. ಇದರಲ್ಲಿ ಪೇತ್ರ ಯವನಸ್ಥ ಮತ್ತು ಯೋಹಾನ ಸ್ವಲ್ಪ ವಯಸ್ಸಾಗಿರುವಂತವ್ರು. ಪೇತ್ರ ಸ್ವಲ್ಪ ವಯಸ್ಸಾಗಿರುವಂತನು, ಯೋಹಾನ ಯವನಸ್ಥ. ಓಡಿ ಬರುವಂತ ಸಂದರ್ಭದಲ್ಲಿ ಯೋಹಾನ ಫಸ್ಟ್ ಬಂದ್ಬಿಡ್ತಾನೆ. ಎಲ್ಲಿಗೆ? ಸಮಾಧಿ ಹತ್ರ ಬರ್ತಾನೆ. ಸಮಾಧಿ ಹತ್ರ ಬಂದು ನೋಡ್ತಾನೆ, ಒಳಗೋಗಲ್ಲ, ಅಲ್ಲೇ ನಿಂತು ಬಿಡ್ತಾನೆ. ಅದಾದ್ಮೇಲೆ ಪೇತ್ರ ಬರ್ತಾನೆ. ಪೇತ್ರ ಬಂದು ಒಳಗೋಗ್ತಾನೆ. ಅವನು ಒಳಗೋದ್ಮೇಲೆ ಮತ್ತೆ ಇವನು ಹೋಗ್ತಾನೆ. ಇಬ್ರು ಹೋದಾಗ ಕಾಣೋದ ದೃಶ್ಯ ಏನಪ್ಪಾ ಅಂತಂದ್ರೆ, ಯೇಸು ಕ್ರಿಸ್ತನ ಶರೀರವನ್ನ ಬಟ್ಟೆ ಸುತ್ತಿತ್ತಲ್ಲ, ರೌಂಡ್ 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 ಮಾಡ್ತಾರಲ್ಲ, ಮಮ್ಮಿಫಿಕೇಶನ್ ಅಂತ ಇರ್ತಾರೆ. ಆ ರೀತಿಯ ಸುತ್ತಿರುವಂತ ಶರೀರದ ಬಟ್ಟೆ ಅದು ಹಂಗೆ ಸುತ್ತದಂಗೆ ಇದೆ. ಸಾಮಾನ್ಯವಾಗಿ ದೈಹಿಕವಾಗಿ ಎದ್ದು ಬರ್ಬೇಕಂತಂದ್ರೆ, ಒಂದ್ ವೇಳೆ ಬರ್ಬೇಕಂತ ಇದ್ದಿದ್ರು ಕೂಡ ಇದನ್ನೆಲ್ಲ ಈಗ ಲಾಜರ್ನ ಎಬ್ಬರಿಸಿದಾಗ ಏನ್ ಮಾಡೋದು ಸ್ವಾಮಿ, ಅದೆಲ್ಲ ಬಿಚ್ಚಿರಿ ಅಂತ ಹೇಳ್ತಾನಲ್ಲ, ಅದೆಲ್ಲ ಬಿಚ್ಚಿ ಬಿಟ್ಟು ಒಂದು ಗುಡ್ಡೆ ಹಾಕಿದ್ಮೇಲೆ ಅವ್ನು ಫ್ರೀ ಆಗ್ತಾನೆ. ಇಲ್ಲಿ ಆ ರೀತಿ ಬಿಚ್ಚಿಲ್ಲ ಇದೆ, ಅದು ಹಂಗೆ ಇದೆ. ಶರೀರ ಮಾತ್ರ ಇಲ್ಲ, ಅಥವಾ ಕಕೂನ್ ಟೈಪ್ ನಲ್ಲಿ ಹಂಗೆ ಇದೆ. ಇದ್ರ ಅರ್ಥ ಏನಂತಂದ್ರೆ, ಯೇಸು ಕ್ರಿಸ್ತನ ಪುನರುತ್ಥಾನವಾದಾಗ ಈ ಒಂದು ಫಿಸಿಕಲ್ ಬಾಡಿ ಇಂದ ಇದ್ದ ಸ್ಥಿತಿಯಲ್ಲಿ ಬಂದಿಲ್ಲ. ಆತನ ಪುನರುತ್ಥಾನವಾದ ಮೇಲೆ ಆತನ ಶರೀರ ಮಹಿಮಾ ಶರೀರವಾಗಿ ಮಾರ್ಪಟ್ಟು ಹೊರಗೆ ಬರುವಂಥದ್ದು. ಮಹಿಮಾ ಶರೀರ ಹೆಂಗಪ್ಪ ಅಂದ್ರೆ ಒಂಥರ ಎಕ್ಸ್ರೇ ಇದ್ದಂಗೆ, ಏನು ಅಡ್ಡಿ ಆಗಲ್ಲ, ಅದಕ್ಕೆ ಸ್ಟ್ರೈಟ್ ಹೊರಗೆ ಬಂತು. ಅದು ಮಾತ್ರ ಹಂಗೆ. ಇದನ್ನ ನೋಡಿ ಅವರು ನಂಬಿದರು. ಇಷ್ಟು ಘಟನೆಗಳ ಮುಖಾಂತರ ಏನಾಗಿದೆಪ್ಪ ಅಂತಂದ್ರೆ, ಮಗ್ದಳದ ಮರಿಯಳಿಗೆ ಖಾಲಿಯಾಗಿರೋ ಸಮಾಧಿ ನೋಡಿದ್ದಾಳೆ. ಅದಾದ್ಮೇಲೆ ಆ ಹೆಂಗಸರಿಗೆ ಆ ದೇವದೂತನು ಅದನ್ನ ಇದ್ದಿದ್ದಾನೆ, ಇಲ್ಲ ಬಂದು ನೋಡ್ರಿ ಅನ್ನುವಂತ ಪ್ರಕಟಣೆ ಆಗಿದೆ. ಅದಾದ್ಮೇಲೆ ಪೇತ್ರ ಬರ್ತಾ ಇದ್ದಾನೆ, ಯೋಹಾನ ಬರ್ತಾ ಇದ್ದಾರೆ, ಇಬ್ಬರು ನೋಡ್ತಾರೆ. ಒಳಗಡೆ ಶರೀರ ಇಲ್ಲ, ಬಟ್ಟೆ ಮಾತ್ರ ಇದೆ. ಇದರ ಮುಖಾಂತರ ಒಟ್ಟಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನವಾಗಿ ಎದ್ದು ಬಂದಿದ್ದಾನೆ ಎನ್ನುವಂಥದ್ದು ಅವ್ರಿಗೆ ಕ್ಲಿಯರ್ ಆಗಿದೆ. ಆದ್ರೆ ಇನ್ನೂ ಫಿಸಿಕಲ್ ಆಗಿ ಅದನ್ನ ಕಾಣಿಸ್ಕೊಂಡಿದೆ, ಇನ್ನೂ ಕಾಣಿಸ್ಕೊಂಡಿಲ್ಲ. ಇಲ್ಲಿವರೆಗೆ ಏನಾಗಿದೆ, ಈವೆಂಟ್ಸ್, ಪುನರುತ್ಥಾನದ ಈವೆಂಟ್ಸ್ಗಳು ಇಲ್ಲಿವರೆಗೆ ನಡೆದಿದೆ. ಈಗ ಅದನ್ನ ಎದ್ದು ಬಂದಿರುವಂತದ್ದಕ್ಕೆ ಪುರಾವೆಗಳು ಕುರಿತಾಗಿ ಐ ಜಸ್ಟ್ ವಾಂಟೆಡ್ ಟು ಬ್ರಿಂಗ್ ಸಮ್ 4-5 ಪಾಯಿಂಟ್ಸ್. ಪುನರುತ್ಥಾನ ಎದ್ದು ಬಂದಿರುವಂತದ್ದಕ್ಕೆ ಪ್ರೂಫ್ಸ್ಗಳು. ಯಾವುದೇ ಒಂದು ಇತಿಹಾಸದಲ್ಲಿ ಒಂದು ಘಟನೆಯನ್ನ ನಾವು ಅದು ನಿಜ ಎಂಬುದಾಗಿ ತಿಳ್ಕೊಳ್ಬೇಕಾದ್ರೆ ಮುಂದಿನ ಒಂದು ಸಂತತಿಯವರು ಏನ್ ನೋಡ್ತಾರಪ್ಪ ಅಂತಂದ್ರೆ ಪ್ರೂಫ್ಗಳು ನೋಡ್ತಾರೆ. ಈ ಉದಾಹರಣೆಗೆ ಮಹಾತ್ಮ ಗಾಂಧಿ ಕುರಿತಾಗಿ ಆಗ್ಲಿ, ಅಥವಾ ನೆಹರು ಅವರ ಕುರಿತಾಗಿ ಆಗ್ಲಿ, ಅಥವಾ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಗ್ಗೆ ಕುರಿತಾಗಿ ಆಗ್ಲಿ, ಏನು ನಾವು ಗೊತ್ತ ನಾವ್ಯಾರು ನೋಡಿಲ್ಲ. ಬಟ್ ನಾವೇನ್ ನೋಡ್ತೇವೆ, ವಿ ಲುಕ್ ಫಾರ್ ದ ವಿಟ್ನೆಸಸ್ ಅಥವಾ ವಿ ಲುಕ್ ಫಾರ್ ದ ಡಾಕ್ಯುಮೆಂಟರಿ ಎವಿಡೆನ್ಸಸ್. ಆ ತರ ತಕೊಂಡ್ರೆ ಒಬ್ರು ಲೆಕ್ಕ ಹಾಕಿ ಹೇಳಿದರೆ
ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಸಂಬಂಧಪಟ್ಟಿರುವಂತಹ ಡಾಕ್ಯುಮೆಂಟ್ಗಳು ಮೊದಲನೇ ಶತಮಾನದಲ್ಲಿ ಬರೆದಿರುವಂತಹ ಬೇರೆ ಬೇರೆ ಅನ್ಯ ಡಾಕ್ಯುಮೆಂಟ್ಗಳು ತಕೊಂಡು ಕ್ರಿಸ್ತಿಯ ಡಾಕ್ಯುಮೆಂಟ್ ತಕೊಂಡ್ರೆ 4,900 ಡಾಕ್ಯುಮೆಂಟ್ಗಳಿವೆ. ಡಾಕ್ಯುಮೆಂಟೇಶನ್ ಇಟ್ಸ್ ಸೋ ಟ್ರೂ. ಒಂದು. ಎರಡನೇದಾಗಿ ಕ್ರೈಸ್ತತ್ವ ಎನ್ನುವಂಥದ್ದು ಯಾವಾಗ ಪ್ರಾರಂಭ ಆಯಿತು, ಎಲ್ಲಿಂದ ಪ್ರಾರಂಭ ಆಯಿತು ಅಂತ ಲೆಕ್ಕ ಹಾಕೊಂಡೋದ್ರೆ ಪುನರುತ್ಥಾನವಾದ ಮೇಲೆ ಶಿಷ್ಯರು ಏನ್ ಮಾಡಿದ್ರು, ಸುವಾರ್ತೆ ಸಾರಲಿಕ್ಕೆ ಪ್ರಾರಂಭ ಮಾಡಿದ್ರು. ಸ್ವಾಮಿ ಹೇಳ್ತಾನೆ ಪುನರುತ್ಥಾನ ಆದ್ಮೇಲೆ, ನೀವು ಹೋಗಿರಿ, ಎಷ್ಟೊಂದು ಕಾಯಿರಿ, ಪವಿತ್ರಾತ್ಮನ ಮೇಲೆ ಬರ್ತಾನೆ, ನೀವು ನನ್ನ ಸಾಕ್ಷಿಗಳಾಗಿರ್ತೀರಿ. ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬಂದ ಮೇಲೆ ಅವರು ಬಲ ಹೊಂದಿ ಹೇಡಿಗಳಾಗಿದ್ದಂಥವ್ರು, ಔತುಕೊಂಡಿದ್ದಂಥವ್ರು, ಎದುರಿ ಓಡಿ ಹೋಗಿರುವಂತವ್ರು ಈಗ ಒಂಥರ ಹುಲಿಗಳಾಗಿ ಬರ್ತಾ ಇದ್ದಾರೆ ಹೊರಗಡೆ. ಯಾಕೆ ಆತ್ಮನ ಶಕ್ತಿ ಅಷ್ಟು ಮಟ್ಟಿಗೆ ಬಂದಿದೆ. ಈಗ ಸುವಾರ್ತೆ ಸಾರ್ತಾ ಇದ್ದಾರೆ. ಆ ಸುವಾರ್ತೆ ಮುಖಾಂತರವಾಗಿ ಸಭೆ ಪ್ರಾರಂಭ ಆಗಿದೆ. ಇದು ಸಭೆ ಪ್ರಾರಂಭ ಪುನರುತ್ಥಾನಕ್ಕೆ ಪಾಯಿಂಟ್ ಆಗುತ್ತೆ. ಎರಡನೇದಾಗಿ ಯಹೂದ್ಯರು ಆರಾಧನೆಗೋಸ್ಕರವಾಗಿ ಭಾನುವಾರ ಸೇರಿ ಬರ್ತಾರೆ. ಯಹೂದ್ಯರು ಶನಿವಾರ ಸಬ್ಬಾತ್ಗೋಸ್ಕರ ಸೇರಿ ಬರ್ತಾ ಇದ್ರು ಅಷ್ಟೇ ಹೊರತು ಭಾನುವಾರ ಸೇರಿ ಬರಲ್ಲ ಅವರು. ಆದ್ರೆ ಇದ್ದಕ್ಕಿದ್ದಂಗೆ ಶನಿವಾರ ಬಿಟ್ಬಿಟ್ಟು ಭಾನುವಾರ ಹೇಗೆ ಸೇರಿ ಬರ್ತಾ ಇದ್ದಾರೆ? ಅದರಿಂದ ಒಂದು ಮಹತ್ಕರವಾಗಿರುವಂತಹ ಘಟನೆ ಇದೆ. ಆ ಘಟನೆ ಯಾವ್ದಪ್ಪ ಅಂತಂದ್ರೆ ಪುನರುತ್ಥಾನ. ಮೂರನೇದಾಗಿ ಈಸ್ಟರ್ ಹಬ್ಬ. ಈಸ್ಟರ್ ಹಬ್ಬ ಎಲ್ಲಿಂದ ಪ್ರಾರಂಭ ಆಯಿತು? 3ನೇ ಶತಮಾನದಲ್ಲಿ ರೋಮನ್ ಚಕ್ರಾಧಿಪತಿ ಆಗಿರುವಂತ ಕಾನ್ಸ್ಟಂಟೈನ್ ಅವನೇನ್ ಮಾಡ್ತಾನಪ್ಪ ಅಂತಂದ್ರೆ, ಒಂದು ಶಿಲುಬೆ, ಅವನೇನ್ ಮಾಡ್ತಾನೆ, ಯುದ್ಧಕ್ಕೆ ಹೋಗ್ಬೇಕಾದ್ರೆ, ಇನ್ನೇನು ಯುದ್ಧಕ್ಕೆ ಹೋಗ್ಬೇಕು, ರಾತ್ರಿ ಅವನಿಗೆ ಒಂದು ಕನಸು ಬರುತ್ತೆ. ಯಾಕಂದ್ರೆ ಕಾನ್ಸ್ಟಂಟೈನ್ ತಾಯಿ ವಿಶ್ವಾಸ ಆಗಿರ್ತಾರೆ. ರಾತ್ರಿ ಒಂದು ಕನಸು ಬೀಳುತ್ತೆ. ಏನ್ ಕನಸು ಬೀಳುತ್ತೆ ಅಂದ್ರೆ, ಅವನೊಂದು ಶಿಲ್ಬೆ ಇಟ್ಟುಕೊಂಡು ಪೊಸಿಷನ್ ಆಗಿ ಹೋದಾಗ ಅವ್ರಿಗೆ ಜಯ ಸಿಕ್ಕುವಂತ ಒಂದು ಕನಸು ಬೀಳುತ್ತೆ ಅವನಿಗೆ. ಬೆಳಿಗ್ಗೆ ಏನ್ ಮಾಡ್ತಾನೆ, ಒಂದು ಶಿಲ್ಬೆ ಅಂತ ಬಿಟ್ಟು ಮಾರ್ಚ್ ಪಾಸ್ಟ್ ಮಾಡ್ಕೊಂಡು ಯುದ್ಧಕ್ಕೆ ಹೋಗ್ತಾನೆ. ಆ ಯುದ್ಧದಲ್ಲಿ ಅವನಿಗೆ ಜಯ ಸಿಕ್ಕುತ್ತೆ. ಜಯ ಸಿಕ್ಕದ ಕೂಡಲೇ ಕಾನ್ಸ್ಟಂಟೈನ್ ಏನ್ ಮಾಡ್ತಾನೆ, ತನ್ನ ದೇಶವನ್ನೇ ಕ್ರೈಸ್ತ ದೇಶವನ್ನಾಗಿ ಮಾರ್ಪಾಡು ಮಾಡ್ತಾರೆ. ರಾಜ ಆಜ್ಞೆ ಮಾಡ್ತಾನೆ, ಇನ್ಮೇಲೆ ಈ ದೇಶ ಎಲ್ಲರೂ ಕ್ರೈಸ್ತರು ಅಷ್ಟೇ. ಆ ರೋಮನ್ ಕ್ಯಾಥಲಿಕ್ ಉಂಟಾಗಿದ್ದೆ ಅಲ್ಲಿಂದ ಪ್ರಾರಂಭ ಆಯಿತು. ಅವನು ಆ ರೀತಿಯಾಗಿ ಆ ದೇಶವನ್ನ ಕ್ರೈಸ್ತ ದೇಶವನ್ನಾಗಿ ಮಾರ್ಪಟ್ಟ ಮೇಲೆ ಈ ಈಸ್ಟರ್ ಹಬ್ಬ, ಈ ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಸಾದೃಶ್ಯವಾಗಿರುವಂತಹ ಹಬ್ಬವನ್ನು ಕೂಡ ಆತನೇ ಪ್ರಾರಂಭ ಮಾಡ್ತಾರೆ. ಅಲ್ಲಿಗೆ ಅದು ಕೂಡ ಪುನರುತ್ಥಾನವನ್ನ ತೋರಿಸುವಂಥದ್ದು. ಡಾಕ್ಯುಮೆಂಟೇಶನ್ ಬಂದಾಗ ಬೇರೆ ಜನರಲ್ ಡಾಕ್ಯುಮೆಂಟೇಶನ್ಗೂ ಇದೆ, ಮತ್ತೆ ಸುವಾರ್ತೆ ಡಾಕ್ಯುಮೆಂಟೇಶನ್ ಕೂಡ ಇದೆ. ಸುವಾರ್ತೆ ಡಾಕ್ಯುಮೆಂಟೇಶನ್ ಅಲ್ಲಿ ಮೊದಲನೇ ಒಂದು ಸುವಾರ್ತೆ ಮಾರ್ಕನ ಬರೆದ ಸುವಾರ್ತೆ. ಅದು 57ನೇ ಇಸ್ವಿನಲ್ಲಿ ಬಂದಿರುವಂತದ್ದು ಮಾರ್ಕನ ಬರೆದ ಸುವಾರ್ತೆ. ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಪುನರುತ್ಥಾನ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇದಕ್ಕಿಂತ ಕೂಡ ಹೆಚ್ಚಾಗಿ ಶಿಷ್ಯರು ಮಾರ್ಪಾಟ್ ಆಗಿರುವಂತಹ ಶಿಷ್ಯರ ಜೀವಿತ, ಪೇತ್ರನ ಎದುರ್ಕೊಂಡು ಓಡೋಗಿರುವಂತವನು, ಅಲೆಗಿಳದಂತವನು. ಆದ್ರೆ ಆತನ ಪವಿತ್ರ ಆತ್ಮ ಬರಿದನಾದ ಮೇಲೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಯಹೂದ್ಯರನ್ನ ಉದ್ದೇಶಿಸಿ ಮಾತನಾಡ್ತಾನೆ. ಏನ್ ಮಾತನಾಡ್ತಾನೆ? ನೀವೆಲ್ಲರೂ ಕೂಡ, ಯಹೂದ್ಯರನ್ನ ಸೇರಿಸ್ಬಿಟ್ಟು ಮಾತನಾಡ್ತಾರೆ, ನೀವೆಲ್ಲರೂ ಕೂಡ ಜೀವನಾಯಕರನ್ನು ಕೊಂದಾಕಿದ್ರು ನೀವು. ಆದ್ರೂ ಕೂಡ ದೇವರು ಆತನನ್ನ ಎಬ್ಬಿಸಿದ್ದಾನೆ ಸತ್ತೋಗಿಂದ. ಓಪನ್ ಡಿಕ್ಲರೇಷನ್. ಅದಾದ್ಮೇಲೆ ಯಾಕೋಬ, ಯೇಸು ಕ್ರಿಸ್ತರ ತಮ್ಮ, ಯೇಸು ಕ್ರಿಸ್ತನ ಮೆಸ್ಸೇಯನನ್ನಾಗಿ ಅಂಗೀಕಾರ ಮಾಡಿಲ್ಲ. ಯಾಕಂದ್ರೆ ಶಿಲುಬೆಗೆ ಹಾಕಂತ ಸಂದರ್ಭದಲ್ಲಿ ತಮ್ಮ ಅಲ್ಲೆಲ್ಲೂ ಇಲ್ಲ. ಮರಿಲಿದ್ದಲ್ಲ ಹೊತ್ತು ತಮ್ಮ ಇಲ್ಲ, ತಂದೆ ಸತ್ತೋಗಿದ್ದಾನೆ, ಯಾರು ಇಲ್ಲ ಅಲ್ಲಿ. ಯಾಕಂದ್ರೆ ಇವರು ನಾವು ಬಡ್ಕೊಂಡಿವಿ, ಬೇಡ ಸುಮ್ಕೇರು ಅಂತ ಹೇಳಿ ಇವನೇನೋ ಮಾತಾಡ್ಕೊಂಡು ಈಗ ಶಿಲುಬೆ ಹಾಕಿ ಬಿಡು, ನಮ್ಗೇನಾಗಬೇಕಾಗಿದೆ ಅಂತೇಳಿ ಹೇಳುವಂತವ್ರು ತಮ್ಮಂದ್ರು. ಅದು ಯೇಸು ಕ್ರಿಸ್ತ ಪುನರುತ್ಥಾನ ಆದ್ಮೇಲೆ ಯಾಕೋಬನಿಗೆ ಪ್ರತ್ಯೇಕವಾಗಿ ಕಾಣಿಸ್ಕೊಂತಾರೆ. ಮಹಿಮೆ ಇಲ್ಲಂತ ಕ್ರಿಸ್ತನ್ ನೋಡುವಾಗ ಆಗ ಅರ್ಥ ಆಗುತ್ತೆ, ಈತನು ಬರೀ ನಮ್ಮ ಶಾರೀರಿಕವಾಗಿ ಒಂದು ಅಣ್ಣ ಅಲ್ಲ, ಈತ ನಿಜವಾಗಿ ಕೂಡ ಈ ಮೆಸ್ಸಯನ್ ಅಂತೇಳಿ ಯಾಕೋಬನ ಯೇಸು ಕ್ರಿಸ್ತ ನಂಬ್ತಾನೆ. ಯಾಕೋಬನ ಯೇಸು ಕ್ರಿಸ್ತ ನಂಬದ ಮೇಲೆ ಯಾಕೋಬನ ತಮ್ಮ ಆಗಿರುವಂತ ಯೂದ ಇದ್ದಾನಲ್ಲ, ಅವನು ನಂಬ್ತಾನೆ. ಯೂದ ತನ್ನ ಪತ್ರಿಕೆಯನ್ನು ಬರೀಬೇಕಾದ್ರೆ ಯಾವ ರೀತಿ ಬರೀತಾನೆ ಗೊತ್ತಾ? ಪ್ರಾರಂಭದಲ್ಲಿ ಯೇಸು ಕ್ರಿಸ್ತನ ದಾಸನು ಯಾಕೋಬನ ತಮ್ಮನ ಬರೀತಾನೆ. ಅದು ಒಂದು ನಾನು ಸ್ಟ್ರೈಟ್ ಆಗಿ ಹೇಳ್ಬೋದಿತ್ತಲ್ಲ, ಯೇಸು ಕ್ರಿಸ್ತನ ತಮ್ಮನ ಅಂತೇಳಿ, ಬರೆಯಲ್ಲ ಅವನು. ಯಾಕೆ ಗೊತ್ತಾ? ಆ ಯೋಗ್ಯತೆ ನನಗಿಲ್ಲ. ನಾನೀಗ ಆತನ ಗುಲಾಮನು, ಯಾಕೋಬನ ತಮ್ಮನು.
ಯಾಕೋಬನ್ ನಂಬ್ತಾನೆ. ಅದಾದ್ಮೇಲೆ ಪೌಲನ ಕುರಿತು ಆಲೋಚನೆ ಮಾಡಿ. ಪೌಲನು ಯೆಹೋವ ಸಾಕ್ಷಿ ಆತನು, ಯೆಹೋವನೇ ದೇವರು. ಹೊಸ ಒಡಂಬಡಿಕೆಯಲ್ಲಿ ಮೆಸ್ಸೇಯನನ್ನ ಯೇಸು ಕ್ರಿಸ್ತನ ನಾವು ನಂಬಲ್ಲ. ಈತನು ಪಾಷಾಣ ಮತಕ್ಕೆ ಸಂಬಂಧಪಟ್ಟಂತವನು, ಇದನ್ನು ದೇವದೂಷಕನು ಅಂತೇಳಿ ಆತನನ್ನು ನಂಬಿರುವಂತ ವಿಶ್ವಾಸಿಗಳನ್ನೆಲ್ಲ ಕೂಡ ಸಾಯಿಸ್ಬೇಕಂತೇಳಿ ಪಣ ತೊಟ್ಟಂತವನು. ದಮಸ್ಕ ಪಟ್ಟಣಕ್ಕೆ ಹೋಗುವ ಸಂದರ್ಭದಲ್ಲಿ ಸೂರ್ಯನಿಗಿಂತಲೂ ಕೂಡ ಅತ್ಯಂತ ಪ್ರಕಾಶಯುಕ್ತವಾಗಿರುವಂತಹ ಒಂದು ಬೆಳಕನ್ನು ಆತನ ಕಾಣ್ತಾನೆ ಅಂತ ನೋಡ್ತೀವಲ್ಲ. ಆ ಬೆಳಕು ಏನೂ ಅಲ್ಲ, ಯೇಸು ಕ್ರಿಸ್ತನೇ ಮಹಿಮಾ ಸ್ವರೂಪದಲ್ಲಿ ಸೌಲನಿಗೆ ಕಾಣಿಸ್ಕೊಳ್ತಾನೆ. ಆಗ ಆತನ ಬೆಳಕಿಗೆ ಕೆಳಗೆ ಬಿದ್ದುಕೊಳ್ಳೆ ಕರ್ತನೇ ನೀನ್ ಯಾರಂತ ಹೇಳ್ತಾನೆ. ಕರ್ತ ಅಂತ ಮಾತು ಬರ್ತದಲ್ಲ, ವಾಟ್ ಡಸ್ ಇಟ್ ಮೀನ್? ಅರ್ಥ ಆಗೋಯ್ತು ಅವ್ನಿಗೆ ಯಾರು ಅಂತೇಳಿ. ಮಹಿಮೆ ಉಳ್ಳಂತ ಕರ್ತ ನೋಡ್ತೀನಿ, ಈತನ ವಿರುದ್ಧವಾಗೇ ನಾನು ಮಾತಾಡ್ತಿರುವಂತದ್ದು. ಈತನ ಸ್ವಾಮಿ ಹೇಳ್ತಾನಲ್ಲ, ನೀನು ಯಾರ ಹಿಂಸೆ ಪಡಿಸ್ತಾರೆ, ನನ್ನನ್ನು ಹಿಂಸೆ ಪಡಿಸ್ತಾ ಇದ್ದೆ ಅಂತಂದ್ರೆ ಸಭೆನ ಹಿಂಸೆ ಪಡಿಸ್ತಾರೆ, ಯೇಸು ಕ್ರಿಸ್ತನ ಹಿಂಸೆ ಪಡಿಸ್ದಂಗೆ. ಅವ್ರಿಗೆ ಸ್ಪಷ್ಟವಾರ್ಥ ಅರ್ಥ ಆಗಿ ಕರ್ತನೇ ನೀನ್ ಯಾರು, ಮತ್ತೆ ನಾನೇನ್ ಮಾಡ್ಬೇಕು, ಎರಡೇ ಪ್ರಶ್ನೆ ಕೇಳೋದು. ಅದನ್ನ ಬಯలుಪಡಿಸ್ತಾನೆ, ನೀನ್ ಹೋಗು ಅನ್ಯ ಜನರ ಮಧ್ಯದಲ್ಲಿ ನಾನು ಸಾಕ್ಷಿಯಾಗಿ ನಾನು ಇರ್ತೇನೆ ಅಂತ ಹೇಳಿ ಸೌಲನನ್ನ ಮಾರ್ಪಡಿಸಿ ದೇವರು ಉಪಯೋಗಿಸ್ಕೊಡ್ತಾನೆ. ಈ ಶಿಷ್ಯರ ಜೀವಿತದಲ್ಲಿ ಉಂಟಾಗಿರುವಂತ ಈ ಪರಿವರ್ತನೆ, ಈ ಪುನರುತ್ಥಾನದ ಘಟನೆ ಮುಖಾಂತರವಾಗಿರುವಂತ ಪರಿವರ್ತನೆ. ಇದ್ರೆ ಯಾರು ಕೂಡ, ಈ ಶಿಷ್ಯರೆಲ್ಲರೂ ಕೂಡ ರಕ್ತ ಸಾಕ್ಷಿಗಳಿಗೆ ಸಾಯ್ತಾರೆ ಪಾಪ, ಅವ್ರು ಕತ್ತಿಂದ ಕೊಲ್ಲಲ್ಪಡ್ತಾರೆ. ಯಾರು ಕೂಡ ಒಂದು ಸುಳ್ಳಿಗೋಸ್ಕರವಾಗಿ ಕತ್ತಿಂದ ಕೊಲ್ಲಲ್ಪಡಲ್ಲ. ಆ ಶಕ್ತಿ, ಆ ಸತ್ಯ ನಾವು ಬಿಟ್ಕೊಡಲ್ಲ. ಇದನ್ನ ನಮ್ಮ ಸಾಯಿಸಿದ್ರು ಪರವಾಗಿಲ್ಲ, ಸತ್ಯಕ್ಕೋಸ್ಕರ ನಾವು ನಿಲ್ತೇವೆ ಅಂತೇಳಿ ನಿಲ್ಲುವಂತ ಗಟ್ಟಿ ಆಗಿರುವಂತ ನಂಬಿಕೆ ಎಲ್ಲಿಂದ ಉಂಟಾಯ್ತು ಅವ್ರಿಗೆ ಅಂತಂದ್ರೆ ಪುನರುತ್ಥಾನದ ಮುಖಾಂತರ ಉಂಟಾಯ್ತು. ಅದಾದ್ಮೇಲೆ ಖಾಲಿಯಾಗಿರುವಂತ ಸಮಾಧಿ. ಇವತ್ತು ತಾಜ್ ಮಹಲ್ ನೋಡ್ತೇವೆ, ಅದು ಖಾಲಿಯಾಗಿರೋ ಸಮಾಧಿ ಅಲ್ಲ, ಬ್ಯೂಟಿಫುಲ್ ಸಮಾಧಿ ಅಷ್ಟೇ ಅದು. ಶಹಜಾನ್ ಮಮತಾಜ್ಗೋಸ್ಕರವಾಗಿ ಕಟ್ಟಿರುವಂತ ಸಮಾಧಿ ಇತ್ತು. ಅದು ತೆಗೆದು ಏನಿದೆ ಅಲ್ಲಿ, ಮೊಳೆ ಇದೆ, ಅಷ್ಟು ಬಿಟ್ರೆ ಏನಿಲ್ಲ ಅಲ್ಲಿ. ಖಾಲಿಯಾಗಿರೋ ಸಮಾಧಿ ಯೇಸು ಕ್ರಿಸ್ತ ಸಮಾಧಿ ಒಂದೇ ಮಾತ್ರ. ಆದ್ರೆ ಈ ಲೋಕದಲ್ಲಿ ಅನೇಕ ತರವಾಗಿರುವಂತಹ ಸಂಗತಿಗಳು ಆ ಖಾಲಿಯಾಗಿರೋ ಸಮಾಧಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ, ಇಲ್ಲ ಅಂತಿಲ್ಲ. ಉದಾಹರಣೆಗೆ ಇದೇ ತಗೊಂಡ್ರು, ಯಾರು ಮಹಮ್ಮದ್ ಇಸ್ಲಾಂ ಧರ್ಮದಲ್ಲಿ ತಗೊಂಡು ಕುರಾನ್ ಅಲ್ಲಿ ಪುನರುತ್ಥಾನದ ಬಗ್ಗೆ ಎಲ್ಲೂ ಪ್ರಸ್ತಾಪ ಇಲ್ಲ. ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿಲ್ಲ, ಪುನರುತ್ಥಾನ ಪ್ರಶ್ನೆನೇ ಬರಲ್ವಲ್ಲ, ಈಸಿಯಾಗಿ ತಳ್ಳಾಕ್ಬಿಟ್ರು ಅದನ್ನ. ಸುಮಾರು 150-200 ಕೋಟಿ ಜನರು ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂತವರು ಯೇಸು ಸ್ವಾಮಿ ಮರಣದ ಕುರಿತಾಗಿ, ಅದರ ಪುನರುತ್ಥಾನದ ಕುರಿತಾಗಿ ಕುರಾನ್ ಅಲ್ಲಿ ಬರೆಯಲ್ಪಟ್ಟಿಲ್ಲ, ಹಾಗಾಗಿ ನಂಬಲ್ಲ. ಕುರಾನ್ ಯಾವಾಗ ಬರೆದಿರುವಂತದ್ದು? ಕ್ರಿಸ್ತ ಶಕ 600 ವರ್ಷಗಳಾದ್ಮೇಲೆ, 6ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಕಣ್ಣಾರೆ ನೋಡಿರುವಂತ ಘಟನೆಗಳು ಬಂದಿರುವಂತದ್ದು ನಂಬ್ತಾ ಇಲ್ಲ. 600 ವರ್ಷ ಬಿಟ್ಕೊಂಡು ಬಂದು ಇಲ್ಲ ಅಂತ ಹೇಳಿದ್ದೆ ಅಂತ ನಂಬ್ತಾರೆ ಅವರು. ಇದು ಅವರ ಪ್ರಾಬ್ಲಮ್. ಅದು ಅದೇ ರೀತಿ ಖಾಲಿಯಾಗಿರೋ ಸಮಾಧಿ ಕೂಡ ಅನೇಕ ಸಿದ್ಧಾಂತಗಳು ಕೆಲವಿದೆ. ಕದ್ಕೊಂಡು ಹೋಗಿದ್ದಾರೆ, ಶಿಷ್ಯರು ಕದ್ಕೊಂಡು ಹೋಗಿದ್ದಾರೆ ಅಂತೇಳಿ. ಎದುರ್ಕೊಂಡು ಹೋಗಿರುವಂತ ಶಿಷ್ಯರು ಕದ್ಕೊಳ್ಳಿಕ್ಕೆ ಎಲ್ಲ ಆಗುತ್ತೆ. ಅದು ಬೇರೆಯವ್ರು ಕದ್ಕೊಂಡು ಹೋಗಿದ್ದಾರೆ ಅಂತೇಳಿ, ಬೇರೆಯವ್ರು ಕದ್ಕೊಂಡು ಹೋಗಿದ್ದಾರೆ. ಅಪೊಸ್ತಲರ ಕೃತ್ಯಕ್ಕೆ ಬರುವಾಗ ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ 145 ಸತ್ಯ ಪ್ರಸ್ತಾಪ ಇದೆ. ಮರಣದ ಕುರಿತಾಗಿ 22 ಸತ್ಯ ಮಾತ್ರ ಇದೆ. ಮರಣ ಎಲ್ಲರೂ ಗುರುತಾಗಿದೆ, ಪುನರುತ್ಥಾನದ ಕುರಿತಾಗಿ ಇವರು ಒತ್ತಿ ಹೇಳ್ತಾರೆ. ಯಾಕಂದ್ರೆ ದಟ್ ಇಸ್ ದ ಕಾರ್ನರ್ ಸ್ಟೋನ್ ಫಾರ್ ದಿ ಸ್ಯಾಲ್ವೇಷನ್. 145 ಸತಿ ಹೇಳ್ತಾರೆ. ಆ ರೀತಿಯಾಗಿ ಹೇಳುವಾಗ ಒಂದ್ ವೇಳೆ ಕದ್ಕೊಂಡೋಗಿದ್ರೆ ಶರೀರ ತಗೊಂಡು ಬಿಸಾಕ್ಬೋದಿತ್ತು ಅಲ್ಲಿ. ನೀವೇನ್ರಿ ಪುನರುತ್ಥಾನ ಮಾತಾಡ್ತೇವೆ, ಇಲ್ಲಿ ನೋಡಿ ಶರೀರ ಬಿದ್ದಿದೆ ಅಂತೇಳಿ. ಯಾರು ಮಾಡಿಲ್ಲ ಆ ಕಾರ್ಯಕ್ರಮ. ಇನ್ನ ಕೆಲವು ಜನರು ಹೇಳ್ತಾರೆ ಸೋಂತೀರಿ ಅಂತೇಳಿ. ಯೇಸು ಕ್ರಿಸ್ತನ ಕಲ್ವಾರಿ ಕುಜರಲ್ಲಿ ಆ ಒಂದು ಶಿಕ್ಷೆಗೆ ಮೂರ್ಛೆ ಹೋಗಿ ಅನ್ಕಾನ್ಶಿಯಸ್ ಆಗಿದ್ಮೇಲೆ ನಿಲ್ಸ್ಕೊಂಡು ಹೋಗಿ ಊತಾಕದ್ಮೇಲೆ ಅಲ್ಲಿ ಗ್ರೇವ್ ಯಾರ್ಡ್ ಅಲ್ಲಿ ತಣ್ಣಗಿತ್ತು, ಹಂಗಾಗಿ ಈ ರಿವೈವ್ಡ್ ಹಿಮ್ಸೆಲ್ಫ್ ಅಂಡ್ ಗಾಡ್ ಅಪ್ ಇಂಟು ಲೈಫ್ ಅಂತೇಳಿ. ಆದ್ರೆ ಈಟಿಯಿಂದ ಎದೆಗೆ ತಿವಿದಿರುವಂತದ್ದು ಬದುಕಲಿಕ್ಕೆ ಆಸ್ಪದನೇ ಇಲ್ಲ, ಅದೇ ಆಸ್ಪದನೇ ಇಲ್ಲ. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಪೇತ್ರ ಮತ್ತು ಯೋಹಾನ್ ಒಳಗೋಗಿ ನೋಡಿದಾಗ ಏನಾಗಿದೆ, ಆ ಬಟ್ಟೆ ಹಂಗೆ ಇದೆ. ಬಟ್ಟೆ ಯಾವುದು ಕೂಡ ಡಿಸ್ಟರ್ಬ್ ಆಗಿಲ್ಲ, ಅದನ್ನು ಎದ್ದು ಬಂದಿದ್ದಾನೆ. ಇಷ್ಟು ಮಾತ್ರ ಅಲ್ಲದೆ 10-12 ಸರ್ತಿ, ನಾನು ಜಸ್ಟ್ ಐ ವಿಲ್ ಗಿವ್ ದ ಡೀಟೇಲ್ಸ್ ಅಂಡ್ ಕ್ಲೋಸ್ ಇಟ್. ಒಂದೊಂದು ಕೂಡ ಎಕ್ಸ್ಪ್ಲೇನ್ ಮಾಡಕ್ಕೆ ಟೈಮ್ ಆಗೋದಿಲ್ಲ, ಬಟ್ ಐ ಕ್ಯಾನ್ ಗಿವ್ ದಿ
ಡೀಟೇಲ್ಸ್. ಇದಾದ್ಮೇಲೆ ಯೇಸು ಕ್ರಿಸ್ತನ ಪುನರುತ್ಥಾನ ಆದ್ಮೇಲೆ 12 ಸತಿ ಈ ಲೋಕದಲ್ಲಿ ಆತನು 40 ದಿವಸ ಇದ್ದಲ್ಲ. ಪುನರುತ್ಥಾನ ಆದ್ಮೇಲೆ ಯೇಸು ಕ್ರಿಸ್ತನು ಈ ಲೋಕದಲ್ಲೇ 40 ದಿವಸ ಇದ್ದ. 40 ದಿವಸ ಆದ್ಮೇಲೆ ಆತನು ಆರೋಹಣವಾಗಿ ಪರಲೋಕಗೊಂಡಿರುವಂಥದ್ದು. ಈ 40 ದಿವಸದಲ್ಲಿ 12 ಸತಿ ಆತನ ಕಾಣಿಸಿಕೊಂಡ. ಯಾವಾಗ? ಮೊದಲನೇದು ಪುನರುತ್ಥಾನವಾದ ದಿನ ಭಾನುವಾರದಂದೇ 5 ಸತಿ ಕಾಣಿಸ್ಕೊಂತಾರೆ. ಅದಾದ್ಮೇಲೆ 1 ವಾರ ಕಳ್ಕೊಂಡು 2 ಸತಿ ಕಾಣಿಸ್ಕೊಂತಾರೆ. ಅದಾದ್ಮೇಲೆ ಮಿಕ್ಕಿರುವ ದಿನಗಳಲ್ಲಿ ಇನ್ನು 5 ಸತಿ ಕಾಣಿಸ್ಕೊಂತಾರೆ. ಯಾವ್ದು ಹೇಳ್ತೀನಿ? ಮೊದಲನೇದು ಮಗ್ದಳದ ಮರಿಯಳು. ಫಸ್ಟ್ ಕಾಣಿಸ್ಕೊಳ್ಳೋದು ಮಗ್ದಳದ ಮರಿಯಳು. ಈ ಮಗ್ದಳದ ಮರಿಯಳು ಖಾಲಿ ಆದ ಕೂಡ ಓಡೋಗಿರ್ತಾಳಲ್ಲ, ಓಡದ್ಮೇಲೆ ಮತ್ತೆ ವಾಪಸ್ ಬರ್ತಾಳ ಅವಳು. ವಾಪಸ್ ಬಂದ್ಬಿಟ್ಟು ಅಳ್ತಾ ಇದ್ದಾಳೆ, ಅಯ್ಯೋ ಎಲ್ಲಿ ಯಾರಿ ಸಮಾಧಿ ಖಾಲಿ ಇದೆ, ಎಲ್ಲೋ ಇತ್ತು, ಏನಾಗಿದೆ ಅಂತ ಹೇಳಿದಾಗ ಕಡೆಗೆ ಒಬ್ಬ ವ್ಯಕ್ತಿ ಹಿಂದ್ಗಡೆ ಬರ್ತಾನೆ. ಮೊದಲ ಮನೆ ಹೇಳ್ತಾರೆ, ಅಯ್ಯ ಆ ಶರೀರ ಎಲ್ಲ ಇಟ್ಟಿದೆ, ಹೇಳು, ನಾನೇ ಮನೆ ತಗೊಂಡೋಗ್. ಹೆಣ್ಮಕ್ಳು ಎಳ ತಗೊಂಡೋಗಿ ಹೇಳ್ತಾರೆ ಮನೆಗೆ, ಮನೆ ತಗೊಂಡೋಗ್ತೀನಿ ಅಂತ ಆ ವ್ಯಕ್ತಿಯೊಟ್ಟಿಗೆ ಮಾತಾಡಿದಾಗ ಆ ವ್ಯಕ್ತಿ ಏನ್ ಮಾಡ್ತಾನೆ, ಮರಿಯಳೆ ಅಂತ ಶಬ್ದ ಕೇಳಿದ ಕೂಡಲೇ, ಈ ಶಬ್ದ ಯೇಸು ಸ್ವಾಮಿ ಶಬ್ದನೇ. ಕೂಡ್ಲೆ ಹೇಳು ರಬ್ಬೋನಿ ಅಂತೇಳಿ ಕಾಲಿಡ್ಕೊಳ್ಲಿಕ್ಕೆ ಹೋಗ್ತಾಳೆ. ಯೇಸು ಹೇಳ್ತಾ ಇದ್ದಾನೆ, ಡೋಂಟ್ ಟಚ್ ಮೀ, ನಾನೇನು ತಂದೆ ಬೆಳಗ್ಗೆ ಹೋಗಿಲ್ಲ, ಬೆಳಿಗ್ಗೆ ಆರಾಧನೆ ಮಾಡ್ತಾ ಇದ್ದೆ, ಇನ್ನು ರಕ್ತ ತಗೊಂಡೋಗಿ ಅಲ್ಲಿ ಹೋಗ್ಲಿಲ್ಲ. ಅದನ್ನ ಅಪರಿಶುದ್ಧನ ಆಗ್ಲಿಕ್ಕೆ ಯಾಜಕತ್ವದಲ್ಲಿ ಅದು ಬೇರೆ ಸ್ಟೋರಿ ಇದೆ. ಯಾತಕ್ಕೋಸ್ಕರವಾಗಿ ಮಹಿಳೆಯನ್ನು ಮುಟ್ಬೇಡ ಅಂತ ಹೇಳಿದಾನೆ. ಅದಾದ್ಮೇಲೆ ತೋಮನಿಗೆ ಬಂದು ಕರೆದು ಬಾ ಮುಟ್ಟು ಅಂತ ಯಾಕೆ ಹೇಳಿದಾನೆ. ಇವೆರಡರ ಮಧ್ಯೆ ಏನ್ ನಡೀತು ಅದು ಯಾಜಕತ್ವಕ್ಕೆ ಸಂಬಂಧಪಟ್ಟಿರುವಂತದ್ದು. ಅದು ಮೊದಲನೇದು. ಎರಡನೇದಾಗಿ ಈ ಮಿಕ್ಕಿರುವಂತ ಹೆಂಗಸರು ಇರ್ತಾರಲ್ಲ, ಅವ್ರು ಕಾಣಿಸ್ಕೊಂತಾನೆ ಸಪ್ರೇಟ್ ಆಗಿ. ಮೂರನೇದಾಗಿ ಪೇತ್ರನ ಕಾಣಿಸ್ಕೊಂತಾನೆ ಪ್ರತ್ಯೇಕವಾಗಿ. ನಾಲ್ಕನೇದಾಗಿ ಎಮ್ಮಾವ ಮಾರ್ಗದಲ್ಲಿರುವಂತ 2 ವ್ಯಕ್ತಿಗಳಿಗೆ ಕಾಣಿಸ್ಕೊಂತಾನೆ. 5ನೇದಾಗಿ 10 ಜನ ಶಿಷ್ಯರು ಕಾಣಿಸ್ಕೊಂತಾನೆ. 10 ಜನ ಶಿಷ್ಯರು ಅಂದ್ರೆ ಇಲ್ಲಿ ಸೋಮ ಇಲ್ಲ, 5 ಸತಿ ಭಾನುವಾರನೇ ಕಾಣಿಸ್ಕೊಂತಾರೆ. ಅದಾದ್ಮೇಲೆ 1 ವಾರ ಬಿಟ್ಕೊಂಡು 11 ಜನ ಶಿಷ್ಯರು ಕಾಣಿಸ್ಕೊಂಡಾಗ ತೋಮ ಇರ್ತಾನೆ. ಆಗೇನ್ ಹೇಳ್ತಾನೆ, ತಮ್ಮ ಬಾಯಲ್ಲಿ ನಂಬದವನಾಗಿರಬೇಡ, ನಂಬುವವನಾಗು. ನಾನು ಭೂತಾನೂ ಅಲ್ಲ, ದೆವ್ವನೂ ಅಲ್ಲ, ಗಾಳಿನೂ ಅಲ್ಲ. ಮುಟ್ ನೋಡು. ಮಾಂಸ ಇದೆ, ಮೂಳೆ ಇದೆ, ರಕ್ತ ಇದೆ ಅಂತ ಹೇಳ್ತಾ ಇಲ್ಲ ಸ್ವಾಮಿ ಅಂತ. ರಕ್ತ ಇದೆ ಅಂತ ಹೇಳ್ತಾ ಇಲ್ಲ, ಯಾಕೆ ರಕ್ತ ಇಲ್ಲ ಅಲ್ಲಿ. ರಕ್ತ ಇಲ್ಲ ಅಂತಂದ್ರೆ ಏನಿಲ್ಲ, ಉಸಿರಾಟನೂ ಇಲ್ಲ. ರಕ್ತ ಇರೋದೇ ಉಸಿರಾಟಕ್ಕೋಸ್ಕರವಾಗಿ. ಉಚ್ಛ್ವಾಸ ನಿಶ್ವಾಸದಲ್ಲಿ ಏನಾಗುತ್ತೆ, ರಕ್ತ ಏನಾಗುತ್ತೆ, ಶುದ್ಧಿ ಆಗುತ್ತೆ, ಸಪ್ಲೈ ಆಗ್ತಾ ಇರುತ್ತೆ. ರಕ್ತನೇ ಇಲ್ಲ ಅಂತಂದ್ರೆ ಉಸಿರಾಟನೂ ಇರೋಲ್ಲ ಸ್ವಾಮಿಗೆ. ಬಟ್ ಶರೀರ ಇದೆ, ಮಾಂಸ ಇದೆ, ಮೂಳೆ ಇದೆ. ಬಟ್ ಆ ಶರೀರ ಈ ಫಿಸಿಕಲ್ ಶರೀರ ಅಲ್ಲ, ಅದು ಮಹಿಮಾ ಶರೀರ ಇದೆ. ಬಟ್ ಫಿಸಿಕಲ್ ಆಗಿ ಕಾಣಿಸ್ಕೋಬೇಕಂದ್ರೆ ಕಾಣಿಸ್ಕೊಳುತ್ತೆ, ಕಾಣಿಸ್ಕೋಬಾರದು ಅಂತಂದ್ರೆ ಕಾಣಿಸ್ಕೊಳಲ್ಲ. ಅದು ಮಹಿಮಾ ಶರೀರಕ್ಕೆ ಇರುವಂತ ಪ್ರತ್ಯೇಕತೆ. ಇದು ಯೇಸು ಸ್ವಾಮಿಗೆ ಮಾತ್ರ ಅಲ್ಲ, ಇದು ನಮಗೂ ಬರುತ್ತೆ. ಈಗಲ್ಲ, ಪುನರುತ್ಥಾನ ಎದ್ದು ಬಂದ ಮೇಲೆ ಕ್ರಿಸ್ತರ ಹಾಗೆ ನಾವಿರ್ತೇವೆ ಅಂತೇಳಿ ಮೊದಲೇ ಅವನು ಬಂದ ಪತ್ರಿಕೆದಲ್ಲಿ ನೋಡ್ರಿ, ಈ ಸೇಮ್ ಕೈಂಡ್ ಆಫ್ ಪ್ರಿವಿಲೇಜ್ ಅಂಡ್ ಅಪರ್ಚುನಿಟಿ ಆಫ್ ಹ್ಯಾವಿಂಗ್ ದಿ ಗ್ಲೋರಿಯಸ್ ಅಂಡ್ ಮಹಿಮಾ ಶರೀರ ನಾವು ಧರಿಸ್ಕೊಳ್ತೇವೆ. ಇದು ಏನಾಗುತ್ತೆ, ಈ ಶರೀರ ಹೊರಟೋಗ್ತದೆ. ಅದು ಎಷ್ಟನೇ ಸತ್ಯ ಆಗ್ತದೆ, 6ನೇ ಸತ್ತಿ. ಅದಾದ್ಮೇಲೆ ಶಿಷ್ಯರ ಗುಂಪು ಕಾಣಿಸ್ಕೊಳ್ತಾನೆ. ಅದಾದ್ಮೇಲೆ 8ನೇ ಸತ್ತಿ, ಮೊದಲನೇ ಕೊರಿಂದ ಬರೆದ ಪತ್ರಿಕೆ 15ನೇ ಅಧ್ಯಾಯ 6ನೇ ವಚನ ಓದ್ರಿ. 8ನೇ ಸತ್ತಿ, 8ನೇ ಸತಿ ಕಾಣಿಸ್ಕೊಳ್ತಾನೆ. 15ನೇ 6ನೇ ವಚನ, ಮೊದಲನೇ ಕೊರಿಂಥಿ. ತರುವಾಯ ಒಂದೇ ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರಿಗೆ ಕಾಣಿಸಿಕೊಂಡ. 500 ಮಂದಿ, ಇದು ಪೌಲ ಹೇಳುವಂತ ಮಾತು. ಪೌಲನ ಪುನರುತ್ಥಾನ ಕುರಿತಾಗಿ ಸುವಾರ್ತೆ ಸಾರಬೇಕಾದ್ರೆ ಕೆಲವು ಜನರೇ ಅದೇಂಗ್ ಹೇಳ್ತಾನಪ್ಪ ಅಂತ ಕೇಳ್ತಾರೆ, ಹೆಂಗೆ ಪುನರುತ್ಥಾನ ಆಗುತ್ತೆ ಸತ್ತವ್ರಿಗೆ ಅಂತೇಳಿ. ಪೌಲ ಹೇಳ್ತಾರೆ, ನಾನೊಬ್ಬನೇ ಅಲ್ಲ, 500 ಜನ ನೋಡಿದ್ದಾರೆ, ನಿಮ್ಮೆಲ್ಲ ಇದಾರೆ, ಹೋಗಿ ಕೇಳ್ಕೊಂಬನ್ರಿ ಅವ್ರಿಗೆ. 500 ಜನ ಕಾಣಿಸ್ಕೊಂತಾನೆ. ಆಮೇಲೆ 9ನೇದಾಗಿ ಯಾಕೋಬನಿಗೆ, ಮೊದಲನೇ ಕೊರಿಂದ ಬರೆದ ಪತ್ರಿಕೆ 15 7 ಓದೋದು ಬೇಡ, ಟೈಮ್ ಆಗುತ್ತೆ. ಯಾಕೋಬನಿಗೆ ಕಾಣಿಸ್ಕೊಂತಾನೆ. ಅದಾದ್ಮೇಲೆ ಮತ್ತಾಯನ ಬರೆಸುವಂತ 28ನೇ ಅಧ್ಯಾಯ 16ನೇ ವಚನದಿಂದ 20ನೇ ವಚನದವರೆಗೆ, ಅದು ಟ್ರೇಡ್ ಕಮಿಷನ್ ಅಂತ ಇದೆಯಲ್ಲ, ಅಲ್ಲಿ ಸಾರುವಂತದ್ದು 10ನೇ ಸತಿ ಕಾಣಿಸ್ಕೊಂತಾನೆ. ಅದಾದ್ಮೇಲೆ ಯೇಸು ಕ್ರಿಸ್ತ ಅಪೊಸ್ತಲರ 1ನೇ ಅಧ್ಯಾಯ 6ನೇ ವಚನದಲ್ಲಿ
ಆತನ ಎಣ್ಣೆ ಮರದ ಗುಡ್ಡದ ಮೇಲೆ ಆರೋಹಣವಾಗಿ ಹೋಗುವಾಗ ತನ್ನ ಶಿಷ್ಯರಿಗೆ ಕಾಣುತ್ತಾ ನೋಡ್ತಾ ಇದ್ದಂಗೆ ಆತನು ಮೇಲಕ್ಕೆ ಎತ್ತಲ್ಪಡ್ತಾನೆ. ಇದು 11 ಸರ್ತಿ ಆಯ್ತು. 12ನೇ ಸರ್ತಿ ಕೆಲವು ದಿನಗಳ ಆದ್ಮೇಲೆ ಅಪೊಸ್ತಲನಿಗೆ ದಮಸ್ಕ ಪಟ್ಟಣದ ಮಾರ್ಗಕ್ಕೆ ಹೋಗುವ ಸಂದರ್ಭದಲ್ಲಿ ಕಾಣಿಸ್ಕೊಂತಾನೆ. 12 ಸತಿ ಕಾಣಿಸ್ಕೊಳ್ತಾನೆ. ಅದರಲ್ಲಿ ಒಂದು ಸತಿ ಕೊನೆಯದಾಗಿ ಆತನು ಹೋಗುವಂತ ಮಾರ್ಗದಲ್ಲಿ ಕೊನೆಯ ಒಂದು ಮಾತನ್ನ ನಾನು ಕ್ಲೋಸ್ ಮಾಡ್ತಾನೆ. ಆತನು ಶಿಷ್ಯರ ಗುಂಪಿಗೆ ಕಾಣಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಗಲಯದಲ್ಲಿ ಒಂದು ಆಜ್ಞೆ ಮಾಡೋಗ್ತಾನೆ. ಅದನ್ನ ಮಹಾ ಆಯೋಗ ಅಂತ ಹೇಳ್ತಾರೆ, ಇಂಗ್ಲಿಷ್ ಲೈಕ್ ಗ್ರೇಟ್ ಕಮಿಷನ್ ಅಂತ ಹೇಳ್ತಾರೆ. ಆಜ್ಞೆ ಅವ್ರಿಗೂ ವರ್ತಿಸುತ್ತೆ, ನಮಗೂ ವರ್ತಿಸುತ್ತೆ. ಆಜ್ಞೆ ಏನು ದಯಮಾಡಿ ಒಂದ್ಸರಿ ಓದ್ಬಿಡಿ. ವಿಲ್ ಕ್ಲೋಸ್ ಇಟ್ ದಟ್. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 16ನೇ ವಚನದಿಂದ. ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ್ದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡಬಿದ್ದರು. ಆದರೆ ಕೆಲವರು ಸಂದೇಹ ಪಟ್ಟರು. ಆಗ ಯೇಸು ಹತ್ತರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿ. ಇದು ಯೇಸು ಕ್ರಿಸ್ತನ ಕೊನೆಯ ಮಾತು. ಪರಲೋಕಕ್ಕೆ ಏರಿ ಹೋಗೋದಕ್ಕಿಂತ ಮೊದಲು ಆತನ ಶಿಷ್ಯರಿಗೆ ಹೇಳುವಂತ ಮಾತು. ಏನ್ ಹೇಳ್ತಾ ಇದ್ದಾನೆ? ಎಲ್ಲಾ ಅಂತ 4 ಸರ್ತಿ ನೋಡ್ತಾ ಇದ್ದೇವೆ. ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟது. ಆಲ್ ಪವರ್ಸ್ ಅಂತ. ಅದಾದ್ಮೇಲೆ ಎಲ್ಲಾ ದೇಶದ ಜನರಿಗೆ ಏನ್ ಮಾಡ್ಬೇಕು? ನೀವು ಸುವಾರ್ತೆನ ಸಾರಿ ಶಿಷ್ಯರನ್ನಾಗಿ ಮಾಡ್ರಿ. ಆಜ್ಞಾಪಿಸಿದೆಲ್ಲವನ್ನು ಕೂಡ ಅವ್ರಿಗೆ ಉಪದೇಶಿಸ್ರಿ. ಮತ್ತೆ ಎಲ್ಲಾ ದಿವಸ ನಾನು ನಿಮ್ಮೊಟ್ಟಿಗೆ ಅಶ್ಯೂರೆನ್ಸ್ ಇದೆ. ಇಲ್ಲಿ ನಮಗೆ ಬೇಕಾಗಿರುವಂತ ಮಾತೇನಪ್ಪ ಅಂತಂದ್ರೆ, ಯೇಸು ಕ್ರಿಸ್ತನ ಗ್ರೇಟ್ ಕಮಿಷನ್ ಅಲ್ಲಿ ಸುವಾರ್ತೆ ಅಲ್ಲ, ಶಿಷ್ಯರನ್ನಾಗಿ ಮಾಡ್ಬೇಕನ್ನುವಂಥದ್ದು ದೇವರ ಆಜ್ಞೆ. ಸುವಾರ್ತೆ ಸಾರಬೇಕಿಲ್ಲ ಅಂತಿಲ್ಲ. ಸುವಾರ್ತೆ ಓನ್ಲಿ ಪ್ರಾರಂಭ ಮಾತ್ರ. ಸುವಾರ್ತೆ ಮುಖಾಂತರವಾಗಿ ಒಬ್ಬ ಪಾಪಿಗೆ ರಕ್ಷಣೆ ಹೊಂದಲಿಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಡುತ್ತೆ ಸುವಾರ್ತೆ. ರಕ್ಷಣೆ ಹೊಂದಿದ ಮೇಲೆ ಆತನ ದೇವರ ಮಗನಾಗ್ತಾನೆ. ಅವನಿಗೆ ದೀಕ್ಷಾಸ್ನಾನದ ಮುಖಾಂತರ ವಿಧೇಯತೆ ತೋರಿಸಿದ ಮೇಲೆ ಆತನಿಗೆ ಶಿಷ್ಯರನ್ನಾಗಿ ಮಾಡುವಂತ ಬಾಧ್ಯತೆ ಇದೆ. ಶಿಷ್ಯರ ಅರ್ಥ ಏನು? ವಿಶ್ವಾಸಿಗಳಿಗೂ ಶಿಷ್ಯನ ಬಾರಿ ಇರ್ತೈತೆ. ವಿಶ್ವಾಸಿಗಳದ್ದೇನು? ಸ್ವಾಮಿ ನಂಬಿದೀವಿ, ವಿಶ್ವಾಸಿ ಆಗ್ತಾನೆ. ವಿಶ್ವಾಸಿ ಆಗಿರ್ಬೇಕಂತ ಅಷ್ಟೇ ಅಂತೇಳಿ ಸ್ವಾಮಿ ಬಯಸಿದಾಗ ವಿಶ್ವಾಸಿ ಆಗಿರುವಂತ ಏನಾಗಬೇಕು? ಶಿಷ್ಯನಾಗ್ಬೇಕು. ಶಿಷ್ಯ ಅಂತಂದ್ರೇನು? ಆತನ ಆಜ್ಞಾಪಿಸುವಂತದ್ದನ್ನೆಲ್ಲವನ್ನು ಕೂಡ ಪಾಲಿಸುವಂತದ್ದು. ದೇವರು ಬಯಸುವಂತದ್ದು ಬರೀ ವಿಶ್ವಾಸಿಗಳನ್ನೆಲ್ಲ, ಶಿಷ್ಯರನ್ನ ಬಯಸ್ತಾನೆ. ನಮ್ಮಲ್ಲಿ ಏನಾಗಿದೆ? ನಂಬಿದ್ದೇವೆ ಸಾಕು, ಅಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಗಾಡ್ ಇಸ್ ನಾಟ್ ಹ್ಯಾಪಿ. ನಾವು ಶಿಷ್ಯರಾಗಬೇಕಂದ್ರೆ ಆತನ ಆಜ್ಞೆಗಳನ್ನ ಕೈಗೊಂಡು ಜೀವಿಸಿ ಆತನ ಮಹಿಮೆಪಡಿಸುವಂತ ಜೀವಿತ ನಮ್ಮದಾಗ ಮಾತ್ರ ಅದು ಸಾರ್ಥಕವಾಗ್ತದೆ. ಈ ಪುನರುತ್ಥಾನದ ಶಕ್ತಿಯನ್ನು ನಾವು ಸಂಪೂರ್ತಿಯಾಗಿ ಅನುಭವಿಸ್ತೇವೆ. ಈ ಮಾತುಗಳ ಮುಖಾಂತರವಾಗಿ ದೇವರು ನಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮುಖಾಂತರವಾಗಿ